ನಾವು ನಿನ್ನೆ ಭಾರತ ಸಂವಿಧಾನದ 1ನೇ ಚಾಪ್ಟರ್ ಅನ್ನು ಮುಗಿಸಿ ನಮ್ಮ ಯಾತ್ರೆಯನ್ನ 2ನೇ ಚಾಪ್ಟರ್ ಕಡೆ ಹೊಂಟಿದ್ದೇವೆ ನಾವು ಅಲ್ಲ. ಈಗಾಗಲೇ 1ನೇ ಚಾಪ್ಟರ್ ಅನ್ನ ಪರ್ಫೆಕ್ಟ್ ಆಗಿ ಮುಗಿಸಿ 2ನೇ ಚಾಪ್ಟರ್ ಯಾವುದಂದ್ರೆ ಭಾರತ ಸಂವಿಧಾನದಲ್ಲಿ ಪೌರತ್ವದ ಬಗ್ಗೆ ತಿಳಿಸ್ತದೆ. ಪಾಠ 2 ಸಂವಿಧಾನದ ಭಾಗ 2 ಪೌರತ್ವ. ಪೌರತ್ವ ಅಂತಂದ್ರು ಒಂದೇ, ನಾಗರಿಕತ್ವ ಅಂದ್ರು ಒಂದೇ. ಪೌರತ್ವ ಅಂತಂದ್ರೆ ಏನು? ಯಾವುದಕ್ಕೆ ನಾವು ಪೌರತ್ವ ಅಂತ ಕರಿತೀವಿ? ಪೌರತ್ವ ಅಂದ್ರೆ ಏನು? ವಾಸ ಮಾಡಲು ಯೋಗ್ಯತೆ ಇರುವಂತದ್ದು. ಓಕೆ, ನಾವು ಪಡೆದಂತ ಹಕ್ಕು, ಜವಾಬ್ದಾರಿ. ಎಸ್, ಪೌರತ್ವ ಅಂತಂದ್ರೆ ಏನು? ಮತದಾನದ ಹಕ್ಕು, ಆ ದೇಶದ ಸ್ಟೇಯಿಂಗ್ ವಾಸ ಮಾಡುವಂತ ಹಕ್ಕು, ನಮ್ಮ ಶಕ್ತಿ. ವೆರಿ ಗುಡ್. ಓಕೆ, ಪೌರತ್ವ ಅಂತಂದ್ರೆ ಏನು? ವೆರಿ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್. ಭಾರತದ ನಾಗರಿಕ ಹಾಗೂ ರಾಜಕೀಯ ಹಕ್ಕುಗಳನ್ನು ಅನುಭವಿಸುವ, ಅಂದ್ರೆ ಒಂದು ದೇಶದ ವ್ಯಕ್ತಿ ಅಂತ ಹೇಳ್ಬೇಕಾದ್ರೆ ನಮ್ಗೆ ಏನ್ ಬೇಕು ಅಂದ್ರ ಪೌರತ್ವ ಬೇಕು ಅಲ್ಲ. ಒಂದ್ ದೇಶದ ವ್ಯಕ್ತಿ ಅನ್ಸ್ಕೋಬೇಕಾದ್ರೆ ಪೌರತ್ವಕ್ಕೆ ಬಹಳ ಮುಖ್ಯ ಇದೆ. ಹಾಗಾದ್ರೆ ಪೌರತ್ವವನ್ನು ನಮ್ಮ ಭಾರತ ದೇಶ ಎಂತ ಪೌರತ್ವವನ್ನು ಸ್ವೀಕಾರ ಮಾಡಿದೆ ಅಂತಂದ್ರೆ, ನಮ್ಮ ಭಾರತ ದೇಶ ಏಕ ಪೌರತ್ವ ಪದ್ಧತಿಯನ್ನು ಸ್ವೀಕಾರ ಮಾಡಿದೆ. ಏಕ ಪೌರತ್ವ ಪದ್ಧತಿಯನ್ನು ಸ್ವೀಕಾರ ಮಾಡ್ಯಾರ. ಈ ಏಕ ಪೌರತ್ವ ಪದ್ಧತಿಯನ್ನ ಯಾವ ದೇಶದಿಂದ ನಾವು ಸ್ವೀಕಾರ ಮಾಡಲಾಯಿತು ಅಂದ್ರೆ, ಬ್ರಿಟನ್ ದೇಶದ ಸಂವಿಧಾನದಿಂದ. ಹೌದು, ಪ್ರಪಂಚದಲ್ಲಿ ಭಾರತ ಈ ಒಂದು ಏಕ ಪೌರತ್ವವನ್ನ ಅಥವಾ ನಾಗರಿಕತ್ವವನ್ನು ಯಾವ ರಾಷ್ಟ್ರದ ಸಂವಿಧಾನದಿಂದ ಎರವಲು ಪಡೆಯಲಾಯಿತು ಅಂದ್ರೆ, ಬ್ರಿಟನ್ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಯಿತು. ಬ್ರಿಟನ್ ದೇಶದ ಸಂವಿಧಾನದಿಂದ ಈ ಒಂದು ಏಕ ಪೌರತ್ವವನ್ನು ನಾವು ಎರವಲು ಪಡ್ಕೊಂಡೆವು. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನದಲ್ಲಿ ಮೂಲಭೂತ ಹಕ್ಕುಗಳು ಎಷ್ಟು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತಾವಲ್ಲ, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಮೂಲಭೂತ ಹಕ್ಕುಗಳು ಎಷ್ಟು ಮುಖ್ಯನಲ್ಲ, ಹಾಗೆ ಆ ದೇಶದ ವ್ಯಕ್ತಿ ಅನ್ಸ್ಕೋಬೇಕಾದ್ರೆ ಪೌರತ್ವ ಕೂಡ ಅಷ್ಟೇ ಮುಖ್ಯವಾಗಿದೆ. ಹಾಗಾದ್ರೆ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನ ಹಕ್ಕುಗಳನ್ನು ಅನುಭವಿಸುವಂತ ವ್ಯಕ್ತಿಯನ್ನ ಪ್ರಜೆ ಅಂತ ಕರೀಲಾಗ್ತದೆ. ಉದಾಹರಣೆ ಭಾರತ ಆಗಲಿ, ಅಮೆರಿಕ ಆಗಲಿ, ಸ್ವಿಟ್ಜರ್ಲ್ಯಾಂಡ್, ನೆದರ್ಲ್ಯಾಂಡ್, ಯಾವುದೇ ದೇಶ ಆಗಿರುತ್ತೆ, ಭಾರತ ಅಂತ ಒಂದೇ ಹೇಳಂಗಿಲ್ಲ. ಉದಾಹರಣೆ ಭಾರತ ದೇಶದ ಅನ್ಕೊಳ್ಳೋಣ. ಭಾರತ ದೇಶದ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಅನುಭವಿಸುವಂತ ವ್ಯಕ್ತಿಯನ್ನ ಭಾರತದ ಪ್ರಜೆ ಅಂತ ಕರೀತಾರೆ. ಯಾವ ಡುಮ್ಮೆನೋ ನೋಡಿ, ಭಾರತದ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಅನುಭವಿಸುವಂತ ವ್ಯಕ್ತಿಯನ್ನ ಭಾರತದ ಪ್ರಜೆ ಅಂತ ಕರೀತಾರೆ. ನೀನು ಸುಮ್ಕೊಂಡ್ರೆ ಸರಿಕಾಂತ, ನೀ ಯಾಕೆ ಸಿಟಿಗರ್ತಿ ಮುಂಜಾನೆದ್ದು? ಅದಿಲ್ಲ ನೋಡಿ, ಭಾರತದ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನ ಅನುಭವಿಸುವಂತ ವ್ಯಕ್ತಿಯನ್ನ ಭಾರತದ ಪ್ರಜೆ ಅಂತ ಹೇಳಿ ಕರೆಯಲ್ಪಡ್ತಾರೆ ಅಲ್ಲ. ಪೌರತ್ವ ಅಂತಂದ್ರೆ, ಪೌರತ್ವವನ್ನ ನಮ್ಮ ಭಾರತ ದೇಶ ಎಂತ ಪೌರತ್ವ ಸ್ವೀಕಾರ ಮಾಡಿದೆ ಅಂದ್ರೆ ಏಕ ಪೌರತ್ವ. 2005ರಲ್ಲಿ ಭಾರತ ದೇಶ ಜನವರಿ
7ರಂದು ಭಾರತ ದೇಶ ಇನ್ನೊಂದು ಪೌರತ್ವವನ್ನು ಸ್ವೀಕಾರ ಮಾಡಿದೆ. ಅದು ಯಾವುದು ಅಂತಂದ್ರೆ ಆ ಸಾಗರೋತ್ತರ ಪೌರತ್ವ ಅಂತ ಕರೀತಾರೆ. ಸಾಗರೋತ್ತರ ಪೌರತ್ವ. ಸಾಗರೋತ್ತರ ಪೌರತ್ವ. ಹಾಗಾದ್ರೆ ಭಾರತ ದೇಶ ಸಾಗರೋತ್ತರ ಪೌರತ್ವವನ್ನು ಎಷ್ಟು ದೇಶಗಳಿಗೆ ಅವಕಾಶ ಮಾಡಿಕೊಟ್ಟಿದೆ? ಎಕ್ಸಲೆಂಟ್. 16 ದೇಶಗಳಿಗೆ ಅವಕಾಶ ಮಾಡಿಕೊಟ್ಟಿದೆ ನೋಡಿ. 16 ದೇಶಗಳು ನೆನಪಿಡಿ. ಎಷ್ಟು ದೇಶಗಳು ಅಂದ್ರ ಸರಿಸುಮಾರು 16 ದೇಶಗಳಿಗೆ ಇದನ್ನು ಅವಕಾಶ ಮಾಡಿಕೊಟ್ಟಿದೆ. 16 ದೇಶಗಳು. 16 ದೇಶಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಏನಿದು? ಸಾಗರೋತ್ತರ ಪೌರತ್ವ ಅಂತ ಕರಿತೀವಿ. ಸಾಗರೋತ್ತರ ಪೌರತ್ವ. ಹಾಗಾದ್ರೆ ಪ್ರಪಂಚದ ಯಾವ 2 ದೇಶಗಳಲ್ಲಿ ಈ ದ್ವಿಪೌರತ್ವಗಳದಾವ ಅಂದ್ರೆ ಆಗಲೇ ಹೇಳ್ತಾ ಇದ್ದೆ ನಿಮಗೆ, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ಮತ್ತು ಸ್ವಿಟ್ಜರ್ಲ್ಯಾಂಡ್. ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ಮತ್ತು ಸ್ವಿಟ್ಜರ್ಲ್ಯಾಂಡ್ ಅನ್ನುವಂತ 2 ದೇಶಗಳಲ್ಲಿ ಈ 2 ದೇಶಗಳಲ್ಲಿ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ಮತ್ತು ಸ್ವಿಟ್ಜರ್ಲೆಂಡ್ ಅನ್ನುವಂತ 2 ದೇಶಗಳಲ್ಲಿ ಎಂತ ಪೌರತ್ವ ಇದೆ ಅಂದ್ರೆ ದ್ವಿಪೌರತ್ವ ಇದೆ. ನೆನಪಿಡಿ, ದ್ವಿಪೌರತ್ವ. USA ಮತ್ತು ಸ್ವಿಟ್ಜರ್ಲ್ಯಾಂಡ್ ಅನ್ನುವಂತ 2 ರಾಷ್ಟ್ರಗಳಲ್ಲಿ. ಭಾರತ ದೇಶ ಎಂತ ಪೌರತ್ವವನ್ನು ಸ್ವೀಕಾರ ಮಾಡಿದೆ ಅಂದ್ರ ಏಕ ಪೌರತ್ವ ಪದ್ಧತಿಯನ್ನ. ಯಾವ ರಾಷ್ಟ್ರದ ಸಂವಿಧಾನ ಅಂದ್ರೆ ಬ್ರಿಟನ್ ದೇಶದ ಸಂವಿಧಾನದಿಂದ. ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಅನುಭವಿಸುವಂತ ವ್ಯಕ್ತಿಯನ್ನ ಭಾರತದ ಪ್ರಜೆ ಅಂತ ಹೇಳಿ ಕರೆಯಲಾಗ್ತದೆ ಅಲ್ಲ. ಹಾಗಾದ್ರೆ ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ಪೌರತ್ವ ಬಗ್ಗೆ ಹೇಳಲಾಗಿದೆ ಅಂದ್ರೆ 2ನೇ ಭಾಗದಲ್ಲಿ. ವಿಧಿ ಎಲ್ಲಿಂದ ಎಲ್ಲಿಯವರೆಗೆ ಅಂದ್ರೆ ಭಾರತ ಸಂವಿಧಾನದ 5ನೇ ವಿಧಿಯಿಂದ 11ನೇ ವಿಧಿಯವರೆಗೆ. ಆರ್ಟಿಕಲ್ ನಂಬರ್ 5 to 11. ಸಂವಿಧಾನದ 5ರಿಂದ 11ರವರೆಗೆ. 5ನೇ ವಿಧಿಯಿಂದ 11ನೇ ವಿಧಿಯವರೆಗೆ. ಕಲಂ 5ರಿಂದ 11ರವರೆಗೆ ಯಾವುದರ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ ಅಂದ್ರೆ ಪೌರತ್ವದ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಅದರಲ್ಲಿ ವಿಶೇಷವಾಗಿ ಇಲ್ಲಿಯವರೆಗೆ ಜಿಗದಾಡಿ ಯಾವ ವಿಧಿಯ ಮೇಲೆ ಕ್ವಶನ್ ಕೇಳಿದ್ದಾನಂದ್ರೆ 11ನೇ ವಿಧಿಯ ಮೇಲೆ ಫಿಕ್ಸ್ ಕ್ವಶನ್. ಸಂಸತ್ತು ಕಾಲಕಾಲಕ್ಕೆ ಏನು ಸಮಯಕ್ಕೆ ತಕ್ಕಂತೆ ಅಥವಾ ಬೇರೆ ಬೇರೆ ಸಮಯಗಳಲ್ಲಿ ಸಂಸತ್ತು ಏನ್ ಮಾಡ್ತದೆ ಅಂದ್ರೆ ಪೌರತ್ವದ ಮೇಲೆ ಹೊಸ ಕಾಯ್ದೆ ಕಾನೂನುಗಳನ್ನ ಮಾಡಬಹುದು ಅಂತ. ಹೊಸ ಕಾಯ್ದೆ ಕಾನೂನುಗಳ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಭಾರತ ಸಂವಿಧಾನದ 11ನೇ ವಿಧಿ ಕೂಗಿ ಹೇಳುತ್ತೆ. ಹಾಗಾದ್ರೆ ಸಂಸತ್ತು 11ನೇ ವಿಧಿಯ ಮೇಲೆ ಮೊದಲ ಬಾರಿಗೆ ಯಾವ ವರ್ಷ ಕಾಯ್ದೆ ಮಾಡಿತು ಅಂದ್ರೆ 1955. 1955 ಡಿಸೆಂಬರ್ 30. 1955 ಡಿಸೆಂಬರ್ 30ರಂದು ಮೊಟ್ಟ ಮೊದಲ ಬಾರಿಗೆ ಸಂವಿಧಾನದ 11ನೇ ವಿಧಿಯ ಮೇಲೆ ಮೊದಲ ಬಾರಿಗೆ ಒಂದು ಕಾಯ್ದೆಯನ್ನು ಮಾಡಿ. ಈ ಕಾಯ್ದೆಗೆ ಏನಂತ ಕರೆದ್ರು ಅಂದ್ರ ಭಾರತದ ಪೌರತ್ವ ಕಾಯ್ದೆ ಎಂದು ಕರೆಯಲಾಯಿತು. ಭಾರತದ ಪೌರತ್ವ ಕಾಯ್ದೆ ಎಂದು ಕರೆಯಲಾಗಿದೆ. ಈ ಕಾಯ್ದೆಯನ್ನು ಏನಂತ ಹೆಸರು ಕೊಟ್ರು ಅಂದ್ರೆ ಭಾರತದ ಪೌರತ್ವ ಕಾಯ್ದೆ ಎಂದು ಹೆಸರಿಸಲಾಗಿದೆ. 1955 ಡಿಸೆಂಬರ್ 30ರ ಈ ಒಂದು ಕಾಯ್ದೆಯನ್ನ ಭಾರತದ ಪೌರತ್ವ ಕಾಯ್ದೆ. ಹಾಗಾದ್ರೆ ಭಾರತದ ಪೌರತ್ವ ಕಾಯ್ದೆಯಲ್ಲಿ ಏನ್ ಹೇಳಲಾಗಿದೆ ಅಂದ್ರೆ 5 ವಿಧಾನದಲ್ಲಿ ಅಬಕ್ಕೆನ್ನಬಹುದು, 3 ವಿಧಾನದಲ್ಲಿ ಚೂಕೆನ್ನಬಹುದು. 1955ರ ಡಿಸೆಂಬರ್ 30ರ ಈ ಒಂದು ಕಾಯ್ದೆ ಪ್ರಕಾರ ಪೌರತ್ವವನ್ನು 5 ವಿಧಾನದಲ್ಲಿ ಅಬಕ್ಕೆನ್ನಬಹುದು, 3 ವಿಧಾನದಲ್ಲಿ ಚೂಕೆನ್ನಬಹುದು. ಅವಕ್ ಮತ್ತು ಚೂಕ್ ಹಿಂಗೆ ಬರೀಬೇಕು ಮೇಲ್ನಾಗ ಎದೆ ಹೊಡೆದತ್ತ. ಏನ್ರಿ ಇದು ಅವಕ್ ಅಂದ್ರೆ ಏನು, ಚೂಕ್ ಅಂದ್ರೆ ಏನು? 5 ವಿಧಾನದಲ್ಲಿ ಅವಕ್ ಎನ್ನಬಹುದು, 3 ವಿಧಾನದಲ್ಲಿ ಚೂಕ್ ಎನ್ನಬಹುದು. 5 ವಿಧಾನದ ಅವಕ್ ಅಂದ್ರೆ ಏನು? 5 ವಿಧಾನದಲ್ಲಿ ಪೌರತ್ವವನ್ನು ಪಡೆಯಬಹುದು, 3 ವಿಧಾನದಲ್ಲಿ ಕಳೆದುಕೊಳ್ಳಬಹುದು. ಇದು ಪಡೆದುಕೊಳ್ಳುವುದು, ಇದು ಕಳೆದುಕೊಳ್ಳುವುದು. 5 ವಿಧಾನದಲ್ಲಿ ಪಡೆದುಕೊಳ್ಳಬಹುದು, 3 ವಿಧಾನದಲ್ಲಿ ಕಳೆದುಕೊಳ್ಳಬಹುದು. 5 ವಿಧಾನದಲ್ಲಿ ಅವಕ್, 3 ವಿಧಾನದಲ್ಲಿ ಚೂಕ್.
ಮೊದಲೇ ನಿದ್ದೆಗಣ್ಣ ಕ್ಲಾಸ್ ಗೊತ್ತಿರುತ್ತೆ. ಏನು ಸರ್ ಇದು ಅವಕ್ ಅಂದ್ರೆ ಏನು, ಚೂಕ್ ಅಂದ್ರೆ ಏನು, ಅದು ಎಲ್ಲ ಯಾರಿಗೂ ಹೇಳಬಾರ್ದು, ಗಪ್ಚುತ್ತಿರಬೇಕು. ನಮ್ ಕೋಡುಗಳೆಲ್ಲವು. ಅವಕ್ಕೆಂದರೇನು ಪಡೆದುಕೊಳ್ಳುವ ವಿಧಾನ, ಚುಂಕ್ ಅಂದ್ರೇನು ಕಳೆದುಕೊಳ್ಳುವ ವಿಧಾನ. 5 ವಿಧಾನದಲ್ಲಿ ಅಬಕ್, 3 ವಿಧಾನದಲ್ಲಿ ಚುಂಕ್. ಅಬಕ್ ಅಂದ್ರೆ ಯಾವುದು? ಜೀವನ ಪ್ರಾಸ, ಜೀವನ ಪ್ರಾಸ. ಚುಂಕ್ ಅಂದ್ರೆ ಏನು? ರಕತ. ಮುಗಿತ್ ಪಾಠನ್ ಇಷ್ಟೇ ಇದ್ರಾಗಿರೋದು. ಜೀವನ ಪ್ರಾಸ, ರಕತ. ನೋಡಿ, ಪಡೆದುಕೊಳ್ಳುವ ವಿಧಾನ ಹೇಗೆ? ಜನಿಸುವುದರ ಮೂಲಕ, ವಂಶವಾಹಿನಿಯ ಮೂಲಕ, ರಕ್ತ ಸಂಬಂಧದ ಮೂಲಕ, ನೋಂದಣಿಯ ಮೂಲಕ, ಪ್ರಾಂತ್ಯಗಳ ಸೇರ್ಪಡೆಯ ಮೂಲಕ, ಸಹಜೀಕೃತ ವಿಧಾನದ ಮೂಲಕ, ರದ್ದುಪಡಿಸುವುದರ ಮೂಲಕ, ಕಸಿದುಕೊಳ್ಳುವುದರ ಮೂಲಕ, ತ್ಯಜಿಸುವುದರ ಮೂಲಕ. ಅಲ್ಲ, ಭಾರತ ಸಂವಿಧಾನದಲ್ಲಿ 1955 ಈ ಡಿಸೆಂಬರ್ 30 ಪ್ರಕಾರ, 1955 ಡಿಸೆಂಬರ್ 30 ಪ್ರಕಾರ ಭಾರತ ಪೌರತ್ವವನ್ನ 5 ವಿಧಾನದಲ್ಲಿ ಪಡೆದುಕೊಳ್ಳಬಹುದು, 3 ವಿಧಾನದಲ್ಲಿ ಕಳೆದುಕೊಳ್ಳಬಹುದು. ಇಷ್ಟೇ ಇದೆ ಪಾಠ. ಇರ್ಲಕ್ಕೇನು? ಜನಿಸುವುದರ ಮೂಲಕ ಅಂದ್ರೂ ಒಂದೇ, ಭಾರತ ದೇಶದಲ್ಲಿ ಹುಟ್ಟುವುದರ ಮೂಲಕ ಅಂದ್ರೂ ಒಂದೇ, ವಂಶವಾಹಿನಿ ಅಂದ್ರೂ ಒಂದೇ, ರಕ್ತ ಸಂಬಂಧ ಅಂದ್ರೂ ಒಂದೇ, ನೋಂದಣಿಯ ಮೂಲಕ ಅಂದ್ರೂ ಒಂದೇ, ರಿಜಿಸ್ಟ್ರೇಷನ್ ಮಾಡುವುದರ ಮೂಲಕ ಅಂದ್ರೂ ಒಂದೇ, ಪ್ರಾಂತ್ಯಗಳು ಸೇರ್ಪಡೆ ಆಗುವುದರ ಮೂಲಕ ಅಂದ್ರೂ ಒಂದೇ, ಭೂ ಪ್ರದೇಶಗಳ ವಿಲೀನ ಅಂತಂದ್ರೂ ಒಂದೇ, ಸಹಜೀಕೃತ ವಿಧಾನ ಅಂತಂದ್ರೂ ಒಂದೇ, ಸ್ವಾಭಾವಿಕ ವಿಧಾನ ಅಂತಂದ್ರೂ ಒಂದೇ. ರಕತ ಅಂದ್ರೇನು? ರದ್ದುಪಡಿಸುವುದರ ಮೂಲಕ, ಕಸಿದುಕೊಳ್ಳುವುದರ ಮೂಲಕ, ತ್ಯಜಿಸುವುದರ ಮೂಲಕ. ಅಲ್ಲ, 5 ವಿಧಾನದಲ್ಲಿ ಪರ್ಫೆಕ್ಟಾ? 5 ವಿಧಾನದಲ್ಲಿ ಪಡೆದುಕೊಳ್ಳಬಹುದು, 3 ವಿಧಾನದಲ್ಲಿ ಕಳೆದುಕೊಳ್ಳಬಹುದು. 5 ವಿಧಾನದಲ್ಲಿ ಪಡೆದುಕೊಳ್ಳುವುದು, 3 ವಿಧಾನದಲ್ಲಿ ಕಳೆದುಕೊಳ್ಳುವುದು. ಹಾಗಾದ್ರೆ ಹಂತ ಹಂತವೇ ನೋಡ್ತಾ ಬರೋಣ. ಭಾರತ ಸಂವಿಧಾನದಲ್ಲಿ ಕಳೆದುಕೊಳ್ಳುವಂತ ವಿಧಾನವನ್ನ ನಾವು ನೋಡಿದಾಗ, ಕಳೆದುಕೊಳ್ಳುವುದು ಹೇಗೆ? ಇದು ಕ್ವಶನ್ ಆಗಿದೆ 2-3 ಸರಿ. ಒಂದು ತ್ಯಜಿಸುವುದರ ಮೂಲಕ ಅಂತ ಹೇಳಿದ್ರು. ಏನ್ ತ್ಯಜಿಸುವುದು? ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಂದು ದೇಶದ ಪೌರತ್ವವನ್ನ ಅಧಿಕೃತವಾಗಿ ಪಡೆದುಕೊಂಡಾಗ ಅವ ಸಂದೇಶ ಕಳಿಸ್ಬೇಕು. ಭಾರತ ದೇಶದ ರಾಯಭಾರಿ ಕಚೇರಿಗೆ ಏನ್ ಕಳಿಸ್ಬೇಕಂದ್ರೆ, ಹಿಂಗಪ್ಪ ನಾನು ಬೇರೆ ದೇಶದ ಪೌರತ್ವವನ್ನು ಪಡೆದುಕೊಂಡಿದ್ದೇನೆ, ಈ ದೇಶದ ಪೌರತ್ವವನ್ನು ನಾನು ತಿರಸ್ಕಾರ ಮಾಡುತ್ತೇನೆ. ಅಲ್ಲ, ತ್ಯಜಿಸುವುದರ ಮೂಲಕ. ಉದಾಹರಣೆ ಯಾರು? ನಮ್ಮ ಭಾರತ ದೇಶದ ಪೌರತ್ವವನ್ನು ತ್ಯಜಿಸಿದವರು ಯಾರು? ಫೇಮಸ್ ಆಗಿರುವಂತ ವ್ಯಕ್ತಿ, ವೆರಿ ಗುಡ್, ಶಿವಪ್ಪ. ಮತ್ತೆ ಅಕ್ಷಯ್ ಕುಮಾರ್ ಅವರು, ನಟ ಆಗಿರುವಂತ ಅಕ್ಷಯ್ ಕುಮಾರ್ ಏನ್ ಮಾಡಿದಾರೆ ಅಂದ್ರೆ, ಕೆನಡಾ ದೇಶದ ಸಂವಿಧಾನವನ್ನು ಪಡ್ಕೊಂಡ್ರೋ ಇಲ್ಲೋ? ಕೆನಡಾ ದೇಶದ ಪೌರತ್ವವನ್ನು ಪಡೆದುಕೊಂಡಿದ್ದಾರೆ. ಭಾರತ ದೇಶದ ಪೌರತ್ವವನ್ನು ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ರದ್ದು ಮಾಡಿದ್ದಾರೆ, ತ್ಯಜಿಸಿದ್ದಾರೆ. ಉಗಂಡದ ಪೌರತ್ವವನ್ನು ಪಡ್ಕೊಂಡವ್ರು ಯಾರು ಅಂತಂದ್ರೆ ಶಿವಪ್ಪ ಅವರು. ಬಟ್ ಇನ್ನೂ ಕೂಡ ರದ್ದಾಗಿಲ್ಲ ಅದು. ನೋಡಮ್ಮ ಏನಾಗ್ತದೆ ಮುಂದಿನ ದಿನಮಾನಗಳಲ್ಲಿ. ತ್ಯಜಿಸುವುದರ ಮೂಲಕ ಅಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್ ನೋಡಿ. ಭಾರತ ಸಂವಿಧಾನದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಂದು ದೇಶದ ಪೌರತ್ವವನ್ನು ಪಡೆದುಕೊಂಡ ಮೇಲೆ ಭಾರತ ದೇಶದ ರಾಯಭಾರಿ ಕಚೇರಿಗೆ ಏನ್ ಮಾಡ್ಬೇಕಂದ್ರೆ ಒಂದು ಪತ್ರ ಬರೀಬೇಕು. ನನ್ನ ಪ್ರೀತಿಯ ರಾಯಭಾರಿ ಕಚೇರಿ, ನಾನು ಇಂಥ ದೇಶದ ಪೌರತ್ವವನ್ನು ಪಡೆದುಕೊಂಡಿದ್ದೇನೆ, ದಯವಿಟ್ಟು ನನ್ನ ಪೌರತ್ವವನ್ನು ತ್ಯಜಿಸ್ತಾ ಇದ್ದೇನೆ, ದಯವಿಟ್ಟು ನನ್ನ ಪೌರತ್ವವನ್ನು ತ್ಯಜಿಸುವಂತೆ ಅಂತ ಪತ್ರ ಬರೀತಂದ್ರೆ ಅವಾಗ ರಾಯಭಾರಿ ಕಚೇರಿ ಏನ್ ಮಾಡ್ಬಿಡುತ್ತಂದ್ರೆ ಅವನ ಪೌರತ್ವವನ್ನ ತ್ಯಜಿಸಲು ಪ್ರೇರಣೆ ಇಲ್ಲ. ಅಲ್ಲ, ಕಾರಣ ಕೇಳಂಗಿಲ್ಲ ಅವ್ರು, ಯಾಕ ಏನು ಅಂತ ಹೇಳಿ ಕೇಳಂಗಿಲ್ಲ.
ತ್ಯಜಿಸುವುದರ ಮೂಲಕ ಅಂದ್ರೆ ಒಬ್ಬ ವ್ಯಕ್ತಿ ಬೇರೆ ದೇಶದ ಪೌರತ್ವವನ್ನು ಐಚ್ಛಿಕವಾಗಿ ಉದ್ದೇಶಪೂರ್ವಕವಾಗಿ ಪಡಿತಾನೆ. ಉದ್ದೇಶಪೂರ್ವಕವಾಗಿ ಪಡೆದಂತ ಸಮಯದಲ್ಲಿ ಭಾರತ ಸರ್ಕಾರ ಆ ಸಮಯದಲ್ಲಿ ಅವನ ಪೌರತ್ವವನ್ನು ಏನ್ ಮಾಡ್ತಂದ್ರ ಅವ್ನು ಹೇಳ್ತದ, ಅವ ಏನು ಉದ್ದೇಶಪೂರ್ವಕವಾಗಿ ತ್ಯಜಿಸ್ತಾನಲ್ಲ, ಇದನ್ನ ತ್ಯಜಿಸುವುದರ ಮೂಲಕ ಅಂತ ಕರಿತೀವಿ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಎಕ್ಸ್ ಅನ್ನುವಂತ ವ್ಯಕ್ತಿ ಇದ್ದಾನೆ. ಆ ಎಕ್ಸ್ ಅನ್ನುವಂತ ವ್ಯಕ್ತಿ ಬೇರೆ ದೇಶದ ಪೌರತ್ವವನ್ನು ಉದ್ದೇಶಪೂರ್ವಕವಾಗಿ ಪಡಿತಾ ಇದ್ದಾನೆ. ಉದ್ದೇಶಪೂರ್ವಕವಾಗಿ ಪಡೆದಂತ ಸಮಯದಲ್ಲಿ ಆತ ಸ್ವಯಂ ಸಂತೋಷದಿಂದ ಆ ದೇಶದ ಪೌರತ್ವವನ್ನ ತ್ಯಜಿಸಬಹುದು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನಂದ್ರೆ ರದ್ದುಪಡಿಸುವುದರ ಮೂಲಕ. ಈ ಎಕ್ಸ್ ಅನ್ನುವಂತ ವ್ಯಕ್ತಿ ಏನ್ ಮಾಡಿದ್ದಾನಂದ್ರೆ ಬೇರೆ ಯಾವುದೋ ಒಂದು ದೇಶದ ಪೌರತ್ವವನ್ನು ಪಡ್ಕೊಂಡ, ನಮ್ಗೆ ಏನ್ ಗೊತ್ತಿಲ್ಲ, ಆ ಯಾವುದೋ ಒಂದು ದೇಶದ ಪೌರತ್ವವನ್ನು ಪಡೆದುಕೊಂಡಿದ್ದಾನೆ. ಸತತ ಭಾರತ ದೇಶವನ್ನು ಬಿಟ್ಟು ಎಷ್ಟು ವರ್ಷ ಹೊರಗಡೆ ಅದಾನಂತಂದ್ರೆ 7 ವರ್ಷಗಳ ಕಾಲ ಹೊರಗಡೆ ಅದಾನ. ನಮ್ಗೆ ಯಾವುದೇ ಮಾಹಿತಿಯನ್ನು ನೀಡದೆ ಅವಾಗ ನಮ್ಗೆ ಸಂದೇಶ ಬಂತು, ಒಂದು ಈ ದೇಶದ ಪೌರತ್ವ ನೀವು ಪಡ್ಕೊಂಡ, ಯಾವುದೋ ಒಂದು ರಾಷ್ಟ್ರದ ಪೌರತ್ವವನ್ನ, ಹೌದು, ಬೇರೆ ಯಾವುದೋ ಒಂದು ದೇಶದ ಪೌರತ್ವವನ್ನ ಪಡೆದುಕೊಂಡಿದ್ದಾನೆ ಅನ್ನುವಂತ ಮಾಹಿತಿ ಬಂದಾಗ ನಾವೇನ್ ಮಾಡಬಹುದು ಅಂತಂದ್ರೆ ಆ ಒಂದು ಪೌರತ್ವವನ್ನ ಕೇಂದ್ರ ಸರ್ಕಾರ ಅಥವಾ ಕೇಂದ್ರ ರಾಯಭಾರಿ ಕಚೇರಿ ಏನ್ ಮಾಡ್ತಂದ್ರ ಪೌರತ್ವವನ್ನ ರದ್ದುಪಡಿಸ್ತದೆ. ಅಲ್ಲ, ಭಾರತ ಸಂವಿಧಾನದಲ್ಲಿ ಅತಿ ಮುಖ್ಯವಾಗಿರುವಂತ ವಿಧಿ ನೋಡಿ, ರದ್ದುಪಡಿಸುವುದರ ಮೂಲಕ. ಏನಿದು ರದ್ದುಪಡಿಸುವುದರ ಮೂಲಕ ಅಂದ್ರೆ ಏನು? ಒಬ್ಬ ವ್ಯಕ್ತಿ ಭಾರತ ದೇಶವನ್ನು ಬಿಟ್ಟು ಬೇರೆ ದೇಶದಲ್ಲಿ, ವಿದೇಶದಲ್ಲಿ ವಾಸ ಮಾಡಿ ಆ ದೇಶದ ಪೌರತ್ವವನ್ನು ಪಡ್ಕೊಂಡ ಅನ್ನುವಂತ ಸುದ್ದಿ ಗೊತ್ತಾದ್ರೆ, ಅಥವಾ ಸತತ 7 ವರ್ಷಗಳ ಕಾಲ ಭಾರತ ದೇಶ ಬಿಟ್ಟು ಹೊರಗಡೆ ಇದ್ರೆ ಆಟೋಮೆಟಿಕ್ ಸರ್ಕಾರ ಏನ್ ಮಾಡ್ತದಂದ್ರೆ ಅವನ ಪೌರತ್ವವನ್ನ, ನೆನ್ಪಿಡಿ, ಆ ವ್ಯಕ್ತಿಯ ಪೌರತ್ವವನ್ನ ರದ್ದುಪಡಿಸ್ತದೆ. ನೋಡಿ, ಇಲ್ಲಿ ಸ್ವಯಂಕೃತವಾಗಿ ಅವನೇ ತ್ಯಜಿಸ್ತಾನೆ, ಇಲ್ಲಿ ಸರ್ಕಾರನೇ ಏನ್ ಮಾಡ್ತಂದ್ರೆ ಅವನ ಪೌರತ್ವವನ್ನ ರದ್ದುಪಡಿಸ್ತದೆ. ಓಕೆನಾ? ಇಲ್ಲಿ ಅವನೇ ಬಿಟ್ಟು ಕೊಡ್ತಾನೆ, ನನ್ ಬೇಡ, ನಾ ಬೇರೆ ದೇಶದ ಪೌರತ್ವವನ್ನು ಪಡ್ಕೊಂಡಿನಿ, ನಾನು ಬೇರೆ ದೇಶಕ್ಕೆ ಹೋಗ್ತಾ ಇದ್ದೇನೆ, ಅಥವಾ ನಾ ಅನ್ಯ ದೇಶದ ಪೌರತ್ವವನ್ನು ಪಡೆದುಕೊಂಡಿನಿ. ಉದಾಹರಣೆ, ಅವನು ಯಾವನೋ ದೇಶದಿಂದ ಬಂದಿರ್ತಾನೆ, ಬಾಂಗ್ಲಾದೇಶದಿಂದ ನಮ್ಮ ಭಾರತ ದೇಶಕ್ಕೆ ಬಂದಿರ್ತಾನೆ, ಭಾರತ ದೇಶದ ಪೌರತ್ವವನ್ನು ಪಡ್ಕೊತಾನೆ. ಅಥವಾ ಯಾವುದೋ ಒಂದು ಉಗಂಡ ದೇಶದಿಂದ ಬಂದಿರ್ತಾನೆ, ಕೆನಡಾ ದೇಶದಿಂದ ಬಂದಿರ್ತಾನೆ, ಅಮೆರಿಕ ದೇಶದಿಂದ ಬಂದಿರ್ತಾನೆ. ಅವನು ಭಾರತ ದೇಶದ ಪೌರತ್ವವನ್ನು ಪಡ್ಕೊಂಡು ತನ್ನ ದೇಶದ ರಾಯಭಾರಿ ಕಚೇರಿ ಪತ್ರ ಬರೀತಾನೆ. ಏನನ, ಆ ಪ್ರೀತಿ ಅಮೆರಿಕ ದೇಶವೇ, ನಿನಗಿಂತ ಹೆಚ್ಚು ಖುಷಿ ನನಗಿಲ್ಲಿದೆ, ಇಲ್ಲಿ ಅದ್ಭುತವಾದ ಬಿಸಿ ಊಟದ ಬಳಗ ಇದೆ, ಮಾರ್ನಿಂಗ್ 7 ಗಂಟೆಗೆ ಡುಮ್ಮಿ ಎಂದು ಜಗಳವನ್ನು ಮಾಡುತ್ತಾರೆ, ಅಂತ ಒಂದು ಬಳಗದ ಜೊತೆಯಲ್ಲಿ ಬೆರೆಯುವುದೇ ಒಂದು ಖುಷಿ ಅಂತ ತನ್ನ ದೇಶಕ್ಕೆ ಪತ್ರವನ್ನು ಬರೀತಾನೆ. ಆ ಪತ್ರವನ್ನು ಬರೆಯುವುದರ ಮೂಲಕ ಆ ದೇಶದ ಪೌರತ್ವವನ್ನು ಏನು ಮಾಡ್ತಾನಂದ್ರ ತ್ಯಜಿಸ್ತಾನೆ. ಅವ ಬಂದು ಸುಮ್ ನಮ್ ಬಗಲಾಗ ಬಂದ್ ಕೂತ್ 7 ವರ್ಷ ಕೂತ ಅಂತಂದ್ರ ಆ ದೇಶ ಏನ್ ಮಾಡ್ತಾ ಅವನ ಪೌರತ್ವವನ್ನು ರದ್ದುಪಡಿಸ್ತದೆ. ಇವು ಎರಡೂ ಚಲೋ. ಇದು ಇನ್ನು 3ನೇದು ಬಹಳ ಡೇಂಜರ್. ಅದು ಕಸಿದುಕೊಳ್ಳುವುದು, ಪೌರತ್ವವನ್ನು ಕಸಿದುಕೊಳ್ಳುವುದು ಬಹಳ ಡೇಂಜರ್. ಯಾವಾಗ ಕಸ್ಕೊತಾರ ಪೌರತ್ವವನ್ನು ಕಸಿದುಕೊಳ್ಳುವಂತ ವಿಧಾನಕ್ಕೆ ಬಂದಾಗ ನೋಡಿ, ಪೌರತ್ವವನ್ನು ಕಸಿದುಕೊಳ್ಳುವಂತ ವಿಧಾನಕ್ಕೆ ಬಂದಾಗ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಮೋಸದಿಂದ ಸುಳ್ಳು ಹೇಳಿ ವಂಚನೆ ಮಾಡಿ ಪೌರತ್ವವನ್ನು ಪಡ್ಕೊಂಡಿದ್ರ. ಪಾಯಿಂಟ್ ನಂಬರ್ 1, ಮೋಸದಿಂದ ವಂಚನೆಯನ್ನು ಮಾಡಿ, ದ್ರೋಹ ಮಾಡಿ, ಮೋಸ ಮಾಡಿ, ವಂಚನೆಯಿಂದ ಒಂದ್ ದೇಶದ ಪೌರತ್ವವನ್ನು ಪಡ್ಕೊಂಡಿದ್ದ ಅಂದ್ರ ಆ ಸಮಯದಲ್ಲಿ ಏನ್ ಮಾಡ್ತಾರಂದ್ರ, ಗೊತ್ತಾಯ್ತು ಇವ ಮೋಸ ಮಾಡಿದ್ದಾನೆ, ವಂಚನೆ ಮಾಡಿದ್ದಾನೆ, ಮೋಸ ಮಾಡಿ ವಂಚನೆ ಮಾಡಿ ಒಂದ್ ದೇಶದ ಪೌರತ್ವವನ್ನ ಪಡ್ಕೊಂಡಿದ್ರ ಆ ಸಮಯದಲ್ಲಿ ಏನ್ ಮಾಡ್ತಾರಂದ್ರ ಆ ಪೌರತ್ವವನ್ನ ಕಸ್ಕೊತಾರ. ಪಾಯಿಂಟ್ ನಂಬರ್ 1. ಎರಡನೇದೇನಂದ್ರೆ, ಆತ ಸಂವಿಧಾನಕ್ಕೆ, ಭಾರತ ಸಂವಿಧಾನಕ್ಕೆ ಅಗೌರವ ತೋರಿದ್ದ ಅಂತಂದ್ರೆ, ಅಗೌರವ, ಹುಚ್ಚುಚ್ಚಾರ ಮಾಡೋದು, ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡೋದು, ರಾಷ್ಟ್ರಗೀತೆಗೆ ಅವಮಾನ ಮಾಡೋದು, ಸಂವಿಧಾನಕ್ಕೆ ಅವಮಾನ ಮಾಡೋದು, ಅಲ್ಲ ರಾಷ್ಟ್ರ ಲಾಂಛನಕ್ಕೆ ಅವಮಾನ ಮಾಡೋದು. ಈಗ ಅವರು ಅಸ್ತವ್ಯಸ್ತ ಇದ್ರು ಓಕೆ, ಅವ್ರು ಮಾನಸಿಕವಾಗಿ ಅಸ್ತವ್ಯಸ್ತ ಇದ್ರಂದ್ರು ಓಕೆ, ಇಲ್ಲ ಉದ್ದೇಶ ಪೂರ್ವಕವಾಗಿ ಭಾರತ ಸಂವಿಧಾನಕ್ಕೆ ಅವ್ರು ಅವಮಾನ ಮಾಡ್ತಿದ್ರೆ, ಈ ರಾಷ್ಟ್ರಗೀತೆ ಹಾಡೋ ಹೊತ್ನಾಗ ಅವ್ರ ಮುಂದೆ ಹೋಗಿ ಡ್ಯಾನ್ಸ್ ಹೊಡಿದು, ಅಲ್ಲ ಸುಮ್ನೆ ಯಾಕಂದ್ರೆ ಮಾತಾಡೋದು, ಕೆಲವು ಬಾಳ ಹುಚ್ಚುಚ್ಚಾರ ಮಾಡ್ತಿರ್ತಾರ ನೋಡಿ. ಅಂತ ಸಮಯದಲ್ಲಿ ಏನಪ್ಪಾ ಅಂತಂದ್ರೆ ಅವ್ರ ಪೌರತ್ವವನ್ನ ಸಂವಿಧಾನ ಕಸ್ಕೊಳ್ಳುವಂಥದ್ದು ಅಲ್ಲ. ಮೋಸ ವಂಚನೆಗಳ ಮೂಲಕ ಅಥವಾ ಸಂವಿಧಾನಕ್ಕೆ ಅವಿಧೇಯತೆಯನ್ನು ತೋರಿದಂತ ಸಮಯದಲ್ಲಿ, ಸಂವಿಧಾನಕ್ಕೆ ಅವರು ಅವಮಾನ ಮಾಡಿದಂತ ಸಮಯದಲ್ಲಿ,
ಸಂವಿಧಾನಕ್ಕೆ ಅವ್ರು ಅಪಮಾನ ಮಾಡಿದಂತ ಸಮಯದಲ್ಲಿ, ಆ ಸಮಯದಲ್ಲಿ ಭಾರತ ಸರ್ಕಾರ ಏನ್ ಮಾಡ್ತದ ಅಂದ್ರ ಅವನ ಏನು ಪೌರತ್ವವನ್ನ ಕಸ್ಕೊತದ. ಮತ್ತೆ ಯಾವ ಸಮಯದಲ್ಲಿ ಪೌರತ್ವವನ್ನು ಕಸ್ಕೊತದ ಅಂತಂದ್ರೆ ದೇಶದ್ರೋಹ ಬಗೆದಾಗ, ದೇಶದ್ರೋಹವನ್ನು ಬಗೆದಂತ ಸಮಯದಲ್ಲಿ, ರಾಷ್ಟ್ರಕ್ಕೆ ಅನ್ಯಾಯ ಮಾಡಿದಂತ ಸಮಯದಲ್ಲಿ, ಭಯೋತ್ಪಾದನಾ ಚಟುವಟಿಕೆಯನ್ನು ಮಾಡಿದಂತ ಸಮಯದಲ್ಲಿ, ರಾಷ್ಟ್ರಕ್ಕೆ ಇಲ್ಲ ಸಲ್ಲದ ಕೆಲಸಗಳನ್ನ ಮಾಡಿದಂತ ಸಮಯದಲ್ಲಿ, ರಾಷ್ಟ್ರ ಒಪ್ಪದೇ ಇರುವಂತ ಕೆಲಸವನ್ನ ಮಾಡಿದಂತ ಸಮಯದಲ್ಲಿ ಏನ್ ಮಾಡ್ತಾರಂದ್ರ ಅಂತ ವ್ಯಕ್ತಿಯ ಪೌರತ್ವವನ್ನ ಕಸಿದುಕೊಳ್ಳಲಾಗ್ತದ. ನೋಡಿ, ಮೋಸ ವಂಚನೆಯ ಮೂಲಕ ಏನಾದ್ರೂ ಆ ವ್ಯಕ್ತಿ ಪೌರತ್ವವನ್ನು ಪಡ್ಕೊಂಡಿದ್ರ, ಅಥವಾ ದೇಶಕ್ಕೆ, ಭಾರತ ದೇಶದ ಸಂವಿಧಾನಕ್ಕೆ, ರಾಷ್ಟ್ರಕ್ಕೆ ಅವಿಧೇಯತೆಯನ್ನು ತೋರಿದಂತ ಸಮಯದಲ್ಲಿ, ಅಥವಾ ದೇಶದ್ರೋಹದ ಕೆಲಸಗಳನ್ನ ಮಾಡಿದಂತ ಸಮಯದಲ್ಲಿ, ಇನ್ನ ಭಾರತ ಪೌರತ್ವವನ್ನು ಪಡಿತಾನೆ. ಯಾವುದೋ ಒಬ್ಬ ವ್ಯಕ್ತಿ ಅನ್ಯ ದೇಶದಿಂದ ಬಂದು ಭಾರತ ದೇಶದ ಪೌರತ್ವವನ್ನು ಪಡಿತಾನೆ. ಭಾರತದ ಪೌರತ್ವವನ್ನು ಪಡೆದು 5 ವರ್ಷದ ಒಳಗಾಗಿ, 5 ವರ್ಷದ ಒಳಗಾಗಿ, ಎಷ್ಟು ವರ್ಷಗಳ ಕಾಲ? 5 ವರ್ಷದ ಒಳಗಾಗಿ. ಎಕ್ಸಲೆಂಟ್ ವಿನೋದ್ ಗೌಡ್ರೆ, ಕರೆಕ್ಟ್ ಆನ್ಸರ್. 5 ವರ್ಷದ ಒಳಗಾಗಿ 2 ವರ್ಷ ಏನಾದ್ರೂ ಆತ ಜೈಲು ಶಿಕ್ಷೆ ಅನುಭವಿಸಿದ್ರೆ, ಟೋಟಲ್ 5 ವರ್ಷ ಇದ್ದಿದ್ದೇ 5 ವರ್ಷನೇ, ಅಂತ 5 ವರ್ಷನಾಗ 2 ವರ್ಷ ಜೈಲು ಶಿಕ್ಷೆ ಅಂತ ಅನುಭವಿಸಿದಂತ ಸಮಯದಲ್ಲಿ ಅವನ ಪೌರತ್ವವನ್ನ ಕಸಿದುಕೊಳ್ಳುತ್ತದೆ. ಇರದೆ ಭಾರತ ದೇಶಕ್ಕೆ ಬಂದ 5 ವರ್ಷ ಆಗಿಲ್ಲ, 5 ವರ್ಷನಾಗ 2 ವರ್ಷ ಜೈಲು ಶಿಕ್ಷೆ ಅನುಭವಿಸಿದ್ರೆ ಏನು ಮಾಡಕ್ಕಾಗಲ್ಲ. ಆ ಜೈಲು ಶಿಕ್ಷೆ ಅನುಭವಿಸಿದಂತ ವ್ಯಕ್ತಿಯನ್ನು ಕೂಡ ಅವನ ಪೌರತ್ವವನ್ನ ಕಸಿದುಕೊಳ್ಳಲಾಗ್ತದೆ. ಇರದೇ 5 ವರ್ಷ, ಇನ್ನು 5 ವರ್ಷನಾಗ ಯಾರು ಮಾರ್ನಿಂಗ್ ಕೆಟ್ಟ ಅಸಹ್ಯ ಅಂತೇಳಿ ಅಸಹ್ಯ ತಪ್ಪ ಯಾಕೆ ಮಾಡ್ಬೇಕು ಅವನು? ಇರದೇ 5 ವರ್ಷ, 5 ವರ್ಷನಾಗ ಮತ್ತೆ 2 ವರ್ಷ ಆಯ್ತ ಜೈಲು ಶಿಕ್ಷೆನ ಅನುಭವಿಸಿದ್ರೆ, ತಪ್ಪುಗಳನ್ನ ಮಾಡಿದ್ರೆ, ಅಂತ ಸಮಯದಲ್ಲಿ ಅವನ ಪೌರತ್ವವನ್ನ ಕಸಿದುಕೊಳ್ಳಲಾಗ್ತದ. ಮತ್ತೆ ಯಾವ ಸಮಯದಲ್ಲಿ ಪೌರತ್ವವನ್ನು ಕಸಿದುಕೊಳ್ಳಲಾಗ್ತದ? ಯುದ್ಧದ ಸಮಯದಲ್ಲಿ, ಯುದ್ಧ ಮಾಡುವಂತ ಸಮಯದಲ್ಲಿ, ಯುದ್ಧದ ಸಮಯದಲ್ಲಿ ಶತ್ರು ದೇಶದೊಂದಿಗೆ ಸಂಪರ್ಕವನ್ನು ಹೊಂದಿದ್ರ, ಯುದ್ಧವನ್ನ ಮಾಡುವಂತ ಸಮಯದಲ್ಲಿ ಅನ್ಯ ದೇಶದೊಂದಿಗೆ, ಬೇರೆ ದೇಶದೊಂದಿಗೆ, ಶತ್ರು ದೇಶದೊಂದಿಗೆ ಸಂಪರ್ಕ ಹೊಂದಿದ್ದ ಅಂತಂದ್ರ, ಇನ್ನೊಂದು ದೇಶಕ್ಕೆ ಭಾರತ ದೇಶದ ಮಾಹಿತಿಯನ್ನು, ಗುಪ್ತ ರವಾನೆಯನ್ನು ಕೊಡ್ತಾ ಇದ್ರೆ, ಆ ದೇಶಕ್ಕೆ ಸಂದೇಶವನ್ನು ಕೊಡ್ತಾ ಇದ್ರೆ, ಅಂತ ಸಮಯದಲ್ಲಿ ಗೊತ್ತಾಯ್ತಂದ್ರ ಆತನಿಗೆ ಹೆಡ್ಕಿನ್ ಚಂಡಮುರಂಗಿ ಏಟು ಬಿಟ್ಟು ಅವನ ಪೌರತ್ವವನ್ನ ಕಸಿದುಕೊಳ್ಳಲಾಗುತ್ತದೆ. ಅಷ್ಟೇ ಅಲ್ಲದ, ಭಾರತ ದೇಶಕ್ಕೆ ಯಾವುದೇ ಮಾಹಿತಿಯನ್ನು ನೀಡದೆ ಸತತ 7 ವರ್ಷಗಳ ಕಾಲ ಅನ್ಯ ದೇಶದಲ್ಲಿ ವಾಸ ಮಾಡಿದ್ರೆ, ಅಲ್ಲ ನಿರಂತರವಾಗಿ 7 ವರ್ಷಗಳ ಕಾಲ ಭಾರತ ದೇಶದ ಹೊರಗಡೆ ಆತ ವಾಸ ಮಾಡಿದ್ರೆ, ಇಲ್ಲಿ 7 ವರ್ಷ ಅಂತ ಹೇಳಿರಲ್ಲ ಸರ, ಇಲ್ಲಿ ಮಾಹಿತಿ ಗೊತ್ತಾಗಿರ್ತದೆ ಅವನು ಪೌರತ್ವ ಪಡ್ಕೊಂಡನ ಅಂತ ಹೇಳಿ, ಬಟ್ ಇಲ್ಲಿ ಮಾಹಿತಿ ಗೊತ್ತಿರಂಗಿಲ್ಲ. ಅದೇನೇ ಇರಲಿ, ಸತತವಾಗಿ 7 ವರ್ಷಗಳ ಕಾಲ ಭಾರತ ದೇಶವನ್ನು ಬಿಟ್ಟು ಹೊರಗಡೆ ಇದ್ದ, 7 ವರ್ಷಗಳ ನಂತರ ಏನಾದ್ರೂ ಭಾರತ ದೇಶಕ್ಕೆ ಆತ ಸಂದೇಶವನ್ನ ರವಾನೆ ಮಾಡದೇ ಇದ್ರೆ, ಆ ಸಮಯದಲ್ಲಿ ಆತನ ಪೌರತ್ವವನ್ನ ಕಸಿದುಕೊಳ್ಳಲಾಗ್ತದ. ನೋಡಿ, ಕಸಿದುಕೊಳ್ಳುವಂತ ವಿಧಾನ ಅರ್ಥ ಆಗ್ತಾ ಇದೆಯಾ? ಮೋಸ ವಂಚನೆ ಮಾಡಿದ್ರ ಮೂಲಕ ಪೌರತ್ವ ಪಡ್ಕೊಂಡಿದ್ದ ಅಂತಂದ್ರೆ, ಸಂವಿಧಾನಕ್ಕೆ ಅಗೌರವ ತೋರಿದಂತ ಸಮಯದಲ್ಲಿ, ದೇಶದ್ರೋಹದಂತ ಕೆಲಸವನ್ನು ಮಾಡಿದಂತ ಸಮಯದಲ್ಲಿ, ಪೌರತ್ವ ಪಡೆದ 5 ವರ್ಷದ ಒಳಗಾಗಿ 2 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಿದರೆ, ಯುದ್ಧದ ಸಮಯದಲ್ಲಿ ಆತ ಶತ್ರು ದೇಶದೊಂದಿಗೆ ಸಂಪರ್ಕವನ್ನು ಹೊಂದಿದ್ರೆ, ಸತತ 7 ವರ್ಷಗಳ ಕಾಲ ಭಾರತ ದೇಶಕ್ಕೆ ಯಾವುದೇ ಮಾಹಿತಿ ನೀಡದೆ ಹೊರಗಡೆ ಇದ್ರೆ, ಅಂತ ಸಮಯದಲ್ಲಿ ಆ ವ್ಯಕ್ತಿಯ ಪೌರತ್ವವನ್ನ ಕಸಿದುಕೊಳ್ಳಲಾಗ್ತದ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರ, ಇದ್ರ ಮ್ಯಾಗ ಕ್ವಶನ್ ಆಗಂಗಿಲ್ಲ. ಈ ಚಾಪ್ಟರ್ ಮೇಲೆ ಬಹಳ ವಿರಳ ಕ್ವಶನ್ ಆಗೋದು, ಆದ್ರೂ ಇರ್ಲಿ, ನಮಗೆ ಪಂಚಿಗೆ ಬಂದಿದ್ದು ಏನೋ, ಅದು ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಕರೀತಾರಲ್ಲ, ಹಂಗ ಈ ಚಾಪ್ಟರ್ ನಾವು ಬಿಟ್ಟು ಹೋಗಬಾರದಂತ ಉದ್ದೇಶಕ್ಕಾಗಿ ಈ ಚಾಪ್ಟರ್ ನಾನು ಸ್ವೀಕಾರ ಮಾಡ್ತಾ ಇದ್ದೇವೆ. ಹಂಗಂತೇಳಿ ಯಾರು ಕೂಡ ನೀವು ಏನ್ ಮಾಡಬಾರ್ದಪ್ಪ ಅಂತಂದ್ರ, ಇದನ್ನ ನಾವು ಅಲಕ್ಷ್ಯ ಮಾಡಬಾರ್ದು. ನಾಳೆ ಹೊತ್ತೊಳದಕ್ಕೆ ಕೇಳಿದ್ರೆ ಏನ್ ಮಾಡೋದು? ಯಾರೋ ಒಂದ್ ಸಾಲಿ ಸೂಟಿನ ಏನ್ ಪಾಠ ಹೇಳಕತ್ತೀನಿ, ಸಾಲಿ ಸೂಟಿ ಅಂದ್ರೆ ಹೆಂಗ್ ಗೊತ್ತ? ನಿನ್ ಪಾಲಿ ನೀನೇ ಸಾಲಿ ಸೂಟಿ ಅಂದ್ರೆ ಉಳಿದವ್ರಿಗೆ ಭಾರತ ಸಂವಿಧಾನದಲ್ಲಿ 3 ವಿಧಾನದ ಮೂಲಕ ಕಳೆದುಕೊಳ್ಳಬಹುದು. ಆ 3 ವಿಧಾನವನ್ನ ನಾವು ಏನಂತ ಕರಿತೀವಿ ಅಂದ್ರ ರಕತ ಅಂತ ಕರಿತೀವಿ. ರದ್ದುಪಡಿಸುವುದರ ಮೂಲಕ, ಕಸಿದುಕೊಳ್ಳುವುದರ ಮೂಲಕ, ತ್ಯಜಿಸುವುದರ ಮೂಲಕ.
ಇದನ್ನೇ ರಕತ ಅಂತ ಕರೀತಾರೆ. ರಕತ ಅಂದ್ರೆ ಏನು? ರದ್ದುಪಡಿಸುವುದು, ಕಸಿದುಕೊಳ್ಳುವುದು, ತ್ಯಜಿಸುವುದರ ಮೂಲಕ ಅಲ್ಲ. ಎಷ್ಟು ವಿಧಾನದ ಮೂಲಕ ಭಾರತ ಪೌರತ್ವವನ್ನು ಕಳ್ಕೋಬಹುದು ಅಂದ್ರ 5 ವಿಧಾನದ ಮೂಲಕ. ಅವನಾಗೆ ಏನ್ ಮಾಡಬಹುದು? ತ್ಯಜಿಸಬಹುದು. ಇಲ್ಲಾಂದ್ರೆ ಸರ್ಕಾರ ಅವನ ಪೌರತ್ವವನ್ನು ರದ್ದುಪಡಿಸಬಹುದು. ಹೇಳ್ತೀನಿ, ನಂತರ ಹೇಳ್ತೀನಿ ಸಾಗರೋತ್ತರ ಪೌರತ್ವ ಅಂದ್ರೆ ಏನ್ ಹೇಳ್ತೀನಿ. ಓಕೆನಾ? ಕಸಿದುಕೊಳ್ಳುವುದರ ಮೂಲಕ ಹೆಂಗ್ ಪೌರತ್ವವನ್ನು ಕಸ್ಕೋಬಹುದು ಅಂತಂದ್ರೆ, ಒಂದು, ಆತ ಮೋಸ, ವಂಚನೆ, ಸುಳ್ಳು ಹೇಳಿ ಆತ ಪೌರತ್ವವನ್ನು ಪಡ್ಕೊಂಡಿದ್ದ, ಅದು ಗೊತ್ತಾಯ್ತು ಸರ್ಕಾರಕ್ಕಂದ್ರೆ ಅವನ ಪೌರತ್ವವನ್ನ ಕಸಿದುಕೊಳ್ಳಲಾಗ್ತದ. ಸಂವಿಧಾನಕ್ಕೆ ಆತ ಅಗೌರವ ತೋರಿದ್ರ, ದೇಶದ್ರೋಹದ ಕೆಲಸವನ್ನು ಮಾಡಿದ್ರ, ಭಾರತ ದೇಶದ ಪೌರತ್ವವನ್ನು ಪಡೆದು ಸತತ 5 ವರ್ಷಗಳಲ್ಲಿ 2 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ರ, ಯುದ್ಧದ ಸಮಯದಲ್ಲಿ ಅಂತಾರಾಷ್ಟ್ರೀಯ ಅಥವಾ ಬೇರೆ ದೇಶದ ಶತ್ರು ದೇಶಕ್ಕೆ ಆತ ಗುಪ್ತವಾದಂತ ಸಂದೇಶವನ್ನು ರವಾನಾ ಮಾಡ್ತಾ ಇದ್ರ, ನಮ್ಗೆ ಹೇಳದೆ ಕೇಳದೆ ಸತತವಾಗಿ 7 ವರ್ಷಗಳ ಕಾಲ ಆತ ವಿದೇಶದಲ್ಲಿದ್ರ, ಅಂತ ಸಮಯದಲ್ಲಿ ನಾವು ಪೌರತ್ವವನ್ನ ಕಸ್ಕೊತೀವಿ ಅಲ್ಲ. 3 ವಿಧಾನದ ಮೂಲಕ ಪರ್ಫೆಕ್ಟಾ? ಕಸಿದುಕೊಳ್ಳುವಂತ ವಿಧಾನ ಬರ್ಕೋಬೇಕು, ಇಲ್ಲ ಅಂತಂದ್ರ ಅವೆಲ್ಲ ಮನನ ಮಾಡ್ಕೋಬೇಕು ಒಳ್ಳೆ. ಮತ್ತ ನಮಗೆ ಈ ಒಂದು ಚಾಪ್ಟರ್ಗಳು ಸಿಗಂಗಿಲ್ಲ. ಜೀವನದಲ್ಲಿ ಅಪರೂಪದ ಸಮಯ ಇದು. ಯಾರು ಸಮಯ ಮತ್ತು ಸಂದರ್ಭಗಳಿಗೆ ಬೆಲೆ ಕೊಡ್ತಾರೋ ಅವರು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ತಾರೆ. ಸಾಧಕನ ನಿಜವಾದ ಸಕ್ಸಸ್ ಪೂರಕವಾಗಿರುವಂತ ವಿಚಾರ ಏನು ಅಂತಂದ್ರೆ ಆ ಸಮಯ. ಅದಕ್ಕೆ ಅಂತಾರಲ್ಲ, ಅವಕಾಶ ಮತ್ತು ಸಮುದ್ರದ ಅಲೆಗಳು. ಸಮಯ ಮತ್ತು ಸಮುದ್ರದ ಅಲೆಗಳು ಯಾರಿಗೂ ಕಾಯಂಗಿಲ್ಲ ಅಂತವು, ತನ್ನ ಪಾಡಿ ತಾವು ಹೋಗ್ತಾನೆ ಇರ್ತಾವ. ಇನ್ನ ಪಡೆದುಕೊಳ್ಳುವಂತ ವಿಧಾನ ಹೇಗೆ? ಪಡೆದುಕೊಳ್ಳುವಂತ ವಿಧಾನಗಳಲ್ಲಿ ಒಂದು ವಿಧಾನ, ಲಾಸ್ಟ್ನೇ ವಿಧಾನ ಯಾವ್ದಂದ್ರೆ ಪ್ರಾಂತ್ಯ ಸೇರ್ಪಡೆಯ ವಿಧಾನದ ಮೂಲಕ. ಪ್ರಾಂತ್ಯ ಸೇರ್ಪಡೆಯ ಮೂಲಕ. ಪ್ರಾಂತ್ಯ ಸೇರ್ಪಡೆ ಅಂದ್ರೂ ಒಂದೇ, ಭೂ ಪ್ರದೇಶಗಳ ವಿಲೀನ ಅಂತಂದ್ರು ಒಂದೇ. ಭೂ ಪ್ರದೇಶದ ವಿಲೀನ ಅಂತಂದ್ರು ಒಂದೇ. ಈ ಯಾವುದೋ ಒಂದು ದೇಶ ನಮ್ಮ ಭಾರತ ದೇಶದಲ್ಲಿ ವಿಲೀನ ಆಗ್ತಾ ಇದೆ. ಮತ್ತು ಬಾಂಗ್ಲಾದೇಶದ ಕೆಲವೊಂದು ಪ್ರಾಂತ್ಯಗಳು ಭಾರತದಲ್ಲಿ ವಿಲೀನ ಆದವು. ಪಾಕಿಸ್ತಾನದ ಕೆಲವೊಂದು ಪ್ರದೇಶಗಳು ಭಾರತದಲ್ಲಿ ವಿಲೀನ ಆದವು. ಬೇರೆ ಪ್ರದೇಶಗಳು, ಬೇರೆ ಸ್ಥಳಗಳು ಭಾರತ ದೇಶದಲ್ಲಿ ವಿಲೀನ ಆದ ಸಮಯದಲ್ಲಿ ಯಾವುದೋ ಒಂದು ಭೂ ಪ್ರದೇಶ ಇದೆ, ಆ ಭೂ ಪ್ರದೇಶ ಭಾರತ ದೇಶದಲ್ಲಿ ವಿಲೀನ ಆಗ್ತಾ ಇದೆ ಅನ್ನೋದಾದರೆ ಇಲ್ಲಿರುವಂತ ಪ್ರಜೆಗಳು, ಆ ಪ್ರಜೆಗಳಿಗೆ ಏನ್ ಮಾಡ್ಬೇಕಂದ್ರೆ ನಾವು ಪೌರತ್ವವನ್ನ ಕೊಡ್ಬೇಕಾಗ್ತದ ಅಲ್ಲ. ಬೇರೆ ಪ್ರದೇಶ, ಬೇರೆ ಒಂದು ಪ್ರಾಂತ್ಯ ಇದೆ, ಆ ಪ್ರಾಂತ್ಯ ಭಾರತ ದೇಶದಲ್ಲಿ ವಿಲೀನ ಆಗ್ತಾ ಇದೆ. ವಿಲೀನ ಆಗಿರತಕ್ಕಂಥ ಪ್ರಜೆಗಳಿಗೆ ಏನ್ ಮಾಡದಪ್ಪ ಅಂದ್ರ ಪೌರತ್ವವನ್ನು ಕೊಡುವುದು. ಕೇವಲ ಭೂ ಪ್ರದೇಶದ ವಿಲೀನ ಅಷ್ಟೇ ಅಲ್ಲ, ಎಲ್ಲೆಲ್ಲಿ ಆ ಭೂ ಪ್ರದೇಶದಲ್ಲಿ ವಾಸ ಮಾಡುವಂತ ಜನಾಂಗ ಇದ್ದಾರೋ ಆ ಜನಾಂಗಕ್ಕೆ ಏನ್ ಮಾಡೋದಂದ್ರೆ ನಾವು ಪೌರತ್ವವನ್ನು ಕೊಡುವಂತ ಪ್ರಯತ್ನಕ್ಕೆ ಮುಂದಾಗುವುದು. ನೆನ್ಪಿಡಿ, ಭೂ ಪ್ರದೇಶಗಳ ವಿಲೀನ ಅಂತಂದ್ರು ಒಂದೇ, ಸಿಂಪಲ್ ಇದೆ. ಈಗ ಯಾವುದೋ ಒಂದು ಭೂ ಪ್ರದೇಶ ಇದೆ, ಅದು ಭಾರತದ ಒಕ್ಕೂಟವನ್ನು ಸೇರ್ಪಡೆ ಆಗ್ತಾ ಇದೆ. ಭಾರತದ ಒಕ್ಕೂಟವನ್ನು ಸೇರ್ಪಡೆ ಆಗ್ತಾ ಇದೆ. ಆ ಭಾರತದ ಒಕ್ಕೂಟವನ್ನು ಸೇರ್ಪಡೆ ಆದಂತ ಸಮಯದಲ್ಲಿ ಇಲ್ಲೇನು ಪ್ರಜೆಗಳು ವಾಸ ಮಾಡ್ತಾ ಇದ್ರಲ್ಲ, ಎಷ್ಟು ದಿನಗಳ ಸಮಯದಲ್ಲಿ? ಒಳ್ಳೆ ಪ್ರಶ್ನೆ. 1 ವರ್ಷದ ಒಳಗಾಗಿ. ನೆನಪಿಡಿ, ವಿಲೀನ ಆದಂತ 12 ತಿಂಗಳ ಒಳಗಾಗಿ ಅಥವಾ 1 ವರ್ಷದ ಒಳಗಾಗಿ ಈ ಒಂದು ಅವರಿಗೆ ಪೌರತ್ವವನ್ನು ಕೊಡಬೇಕು ಅನ್ನುವಂತ ಒಂದು ವಿಶೇಷವಾದ ಅವಕಾಶ. ಇವೆಲ್ಲ ಪರ್ಫೆಕ್ಟ್ ಆಗಿರಿ, ನೆನ್ಪಿಡ್ರಿ. ಇನ್ನೂ ಚಂದ ಹೇಳಮ್, ಎಲ್ಲ ಕಲೆ ಅಷ್ಟು ಎಲ್ಲ ಬಡದಾಡಿ ಜಿಗದಾಡಿ ಒಟ್ಟೆ ಯಾವ್ದೋ ಒಂದು ಮಾರ್ಕ್ಸ್ ಮಿಸ್ ಆಗಬಾರ್ದು. ನಾವ್ ನೋಡಿದ್ರೆ ಎದಿ ಹೊಡಿಬೇಕು ಕ್ವಶನ್. ಅದು ಒಟ್ಟು ರೆಡಿ ಬಂದಲ್ಲಿ ಅವೆಲ್ಲ ಮಾತಾಡ್ಕೊತಿರ್ತಾವ ಆಪ್ಷನ್ಸ್ಗಳು. ಸುಮ್ಮಿರು ಬಂದ ಸುಮ್ಮಿರು ಅಂತ ಇರ್ತಾವ. ನೀವು ಕಪಾಳ ಹಿಡಿಬೇಕಾದ್ರೆ ನಾವೆಲ್ಲ ರೆಡಿ ಆಗಿರ್ಬೇಕು. ಮುಂಜಾನೆ 7 ಗಂಟೆಗೆ ಎದ್ದು ಒಂದು ದೊಡ್ಡದೊಂದು ಗ್ಲಾಸ್ ಚಾ ಕುಡಿದ್ನ ಎಲ್ಲ ಓದಿ ನಮ್ ಸರ್ ಜೊತೆ ಅನ್ಬೇಕು ನೀ. ಹೌದಾ? ವಿಲೀನ, ಆ ಪ್ರಾಂತ್ಯಗಳ ವಿಲೀನ ಅಥವಾ ಭೂ ಪ್ರದೇಶಗಳ ವಿಲೀನದ ಮೂಲಕ ನಾವು ಪೌರತ್ವವನ್ನು ಪಡ್ಲಿಕ್ಕೆ ಸಾಧ್ಯ ಇದೆ. ನಮ್ಮ ಭಾರತ ದೇಶವನ್ನು ಬಿಟ್ಟು ಅವು ಯಾವುದೋ ಒಂದು ಭೂ ಪ್ರದೇಶ ಭಾರತ ದೇಶದಲ್ಲಿ ವಿಲೀನ ಆಗ್ತಾ ಇದೆ. ಆ ವಿಲೀನ ಆಗುವಂತ ಸಮಯದಲ್ಲಿ ಆ ಪ್ರದೇಶದಲ್ಲಿ ಏನು ಜನರಿದ್ದಾರಲ್ಲ ಅವ್ರಿಗೆ ನಾವ್ ಏನ್ ಮಾಡ್ಬೇಕಂದ್ರ 1 ವರ್ಷದ ಒಳಗಾಗಿ ಅವ್ರಿಗೆ ಪೌರತ್ವವನ್ನು ಕೊಡುವಂತ ಪ್ರಯತ್ನವನ್ನು ಮಾಡಬೇಕು. 1 ವರ್ಷದ ಒಳಗಾಗಿ. ಇದು ಪ್ರಾಂತ್ಯ ಸೇರ್ಪಡೆಯ ಮೂಲಕ, ಭೂ ಪ್ರದೇಶಗಳ ವಿಲೀನದ ಮೂಲಕ ಅಂತ ಹೇಳಿ ಕರಿತೀವಿ. ಯಾವುದೋ ಒಂದು ಭೂ ಪ್ರದೇಶ ಇದೆ, ಯಾವುದೋ ಒಂದು ಅನ್ಯ ಪ್ರದೇಶ ಇದೆ, ಯಾವುದೋ ಒಂದು ಭೂ ಪ್ರದೇಶ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆದಾಗ ಭಾರತ ಸರ್ಕಾರ ಅಂತ ವ್ಯಕ್ತಿಗಳಿಗೆ ಏನ್ ಮಾಡೋದಂದ್ರ ಪೌರತ್ವವನ್ನ ಕೊಡಬೇಕು ಅಂತ ಹೇಳಿ ಹೇಳ್ತದೆ. ಉದಾಹರಣೆ,
1954ರಲ್ಲಿ ಪಾಂಡಿಚೇರಿ ಭಾರತ ದೇಶದಲ್ಲಿ ವಿಲೀನ ಆಯಿತು. 1961ರಲ್ಲಿ ಗೋವಾ, ನಮ್ಮ ಶಿವಪ್ಪನ ತವರು ಮನೆಯಾಗಿರುವಂತ ಗೋವಾ ಈ ಟಿ.ವಿ. ಕುಂಯ್ಯ ಅವರ ನೇತೃತ್ವದಲ್ಲಿ 1954ರಲ್ಲಿ ಪಾಂಡಿಚೇರಿ ಭಾರತ ದೇಶದಲ್ಲಿ ವಿಲೀನ ಆಯಿತು. 1961ರಲ್ಲಿ ಗೋವಾ ಭಾರತ ದೇಶದಲ್ಲಿ ವಿಲೀನ ಆಯಿತು. 1974ರಲ್ಲಿ ಸಿಕ್ಕಿಂ ಭಾರತ ದೇಶದಲ್ಲಿ ವಿಲೀನ ಆಯಿತು. ಅಲ್ಲ, ಸಿಕ್ಕಿಂ ಆಗಿರಬಹುದು, ಗೋವಾ ಆಗಿರಬಹುದು, ಇನ್ನ ಪಾಂಡಿಚೇರಿ ಆಗಿರಬಹುದು. ಯಾವಾಗ ಭಾರತ ದೇಶದಲ್ಲಿ ವಿಲೀನ ಆಯ್ತಲ್ಲ, ವಿಲೀನ ಆದಂತ ಸಮಯದಲ್ಲಿ ಇಲ್ಲಿ ವಾಸ ಮಾಡುವಂತ ಜನಾಂಗಕ್ಕೆ ನಾವು ಅಂಜಿಸಕ್ ಬರಂಗಿಲ್ಲ, ಬದಸಕ್ ಬರಂಗಿಲ್ಲ. ಅವ್ರು ಬಂದು ಪೌರತ್ವ ಕೊಡಂದಾಗ ಹಾಗೆ ಅನ್ನೋದು, ಯಾಕಂದ್ರೆ ಬೈದು ಹಂಗ ಅನ್ಸುದು, ಆತರ ಮಾಡೋದಲ್ಲ. ಅಲ್ಲೇನ್ ಇರ್ತಾರಲ್ಲ ಅವ್ರನ್ನ ಏನ್ ಮಾಡದಪ್ಪ ಅಂದ್ರ, ನೀವು ನಮ್ಮ ಭಾರತೀಯರು, ನಮ್ಮ ಭಾರತ ದೇಶಕ್ಕೆ ನೀವು ಬರ್ರಿಯಪ್ಪ ಅಂತ ಹೇಳಿ ಅವ್ರನ್ನ ಏನ್ ಮಾಡದಂದ್ರೆ ವೆಲ್ಕಮ್ ಮಾಡಿಕೊಳ್ಳೋದು ಅಲ್ಲ. 1954ರಲ್ಲಿ ಪಾಂಡಿಚೇರಿ ಭಾರತ ಒಕ್ಕೂಟವನ್ನು ಸೇರ್ಪಡೆ ಆಯಿತು. 1961ರಲ್ಲಿ ಸಿಕ್ಕಿಂ, 1974ರಲ್ಲಿ ಭಾರತ ಒಕ್ಕೂಟಕ್ಕೆ ಸೇರ್ಪಡೆಗೊಂಡಂತ ಸಿಕ್ಕಿಂ ಸಂವಿಧಾನದ 36ನೇ ತಿದ್ದುಪಡಿಯ ಮೂಲಕ 1975ರಲ್ಲಿ ಅದನ್ನು 22ನೇ ರಾಜ್ಯ ಅಂತ ಹೇಳಿ ಸ್ವೀಕಾರ ಮಾಡಿದವು. ಸಿಕ್ಕಿಂ ರಾಜ್ಯ ಗೋವಾ ರಾಜ್ಯವನ್ನ 1987ರಲ್ಲಿ 25ನೇ ರಾಜ್ಯವನ್ನಾಗಿ ಸ್ವೀಕಾರ ಮಾಡಿದವು ಮೇ 30ರಂದು. ಅಲ್ಲ, ಅರ್ಥ ಆಗ್ತಾ ಇದೆಯಾ? ಪ್ರಾಂತ್ಯಗಳ ವಿಲೀನದ ಮೂಲಕ ಭೂ ಪ್ರದೇಶಗಳು ಭಾರತ ದೇಶದ ಗಡಿಯೊಳಗೆ ಬರುವುದರ ಮೂಲಕ ಒಂದೇನಪ್ಪಾ ಅಂದ್ರ ಭಾರತದ ಪೌರತ್ವವನ್ನು ಪಡ್ಲಿಕ್ಕ ಸಾಧ್ಯ ಇದೆ. 3 ವಿಧಾನದಲ್ಲಿ ಕಳ್ಕೊಳ್ಳೋದು, 5 ವಿಧಾನದಲ್ಲಿ ಪಡ್ಕೊಳ್ಳೋದು. ಭೂ ಪ್ರದೇಶಗಳು ಸೇರ್ಪಡೆಯಾಗುವುದರ ಮೂಲಕ ಪಾಯಿಂಟ್ ನಂಬರ್ 1. ಇನ್ನು ಪಾಯಿಂಟ್ ನಂಬರ್ 2 ಏನು ಅಂತಂದ್ರೆ ಸ್ವಾಭಾವಿಕ ವಿಧಾನ ಅಥವಾ ಸಹಜೀಕೃತ ವಿಧಾನದ ಮೂಲಕ, ನೆನ್ಪಿಡಿ, ಸ್ವಾಭಾವಿಕ ವಿಧಾನದ ಮೂಲಕ ಪೌರತ್ವವನ್ನ ಪಡಿಬಹುದಾಗಿದೆ. ಸ್ವಾಭಾವಿಕ ವಿಧಾನದ ಮೂಲಕ. ಸರ, ಸ್ವಾಭಾವಿಕ ವಿಧಾನ ಮತ್ತು ರಿಜಿಸ್ಟ್ರೇಷನ್ ನಮಗೆ ಸ್ವಲ್ಪ ಗೊಂದಲ ಇದೆ. ಆ ಗೊಂದಲವನ್ನು ನಿವಾರಿಸುವ ಉದ್ದೇಶಕ್ಕಾಗಿ ನಾನಿದ್ದೇನೆ ಇಲ್ಲಿ. ಸ್ವಾಭಾವಿಕ, ಯಾಕಂದ್ರೆ ನಾನು ಓದುವಾಗ ಏನ್ ಸರ ಸ್ವಾಭಾವಿಕ ವಿಧಾನ ರಿಜಿಸ್ಟ್ರೇಷನ್ ಎರಡೂ ಒಂದೆಲ್ಲ ಅನಿಸ್ತತ್ ನನಗೆ. ಆದ್ರ ಭಿನ್ನವಾದಂತ ವ್ಯತ್ಯಾಸಗಳದಾವೆ. ಸ್ವಾಭಾವಿಕ ವಿಧಾನ ಅಂತಂದ್ರು ಒಂದೇ, ಸಹಜೀಕೃತ ವಿಧಾನ ಅಂತಂದ್ರು ಒಂದೇ. ಇನ್ನು ಕೆಲವರಿಗೆ ಎರಡೂ ವಿಧಾನ ಗೊತ್ತಿರಂಗಿಲ್ಲ. ಎರಡೂ ವಿಧಾನ ಗೊತ್ತಿರಂಗಿಲ್ಲ. ದೇವ್ರಿಗೆ ನೀವೇನ್ ಹೇಳ್ತೀರ ಅದಕ್ಕೆ ನೀವೇನ್ ಹೇಳ್ತೀರಿ ಹೇಳ್ರಿ, ನಾನು ಬಂದಾಗ ಒಟ್ಟು ಬಂದು ಬಿಡ್ತೀವಿ ಅಂತ. ಅರ್ಥ ಆಗ್ತಾ ಇದೆ? ಅಸಹ್ಯ ಯಾರು ಮಾಡ್ರಿ ಅದನ್ನ? ಯಾರು ಕೆಟ್ಟ ಅಸಹ್ಯ ಅನ್ನೋರು? ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ಪೌರತ್ವವನ್ನು ಕೊಡಲಾಗಿದೆ? ಪೌರತ್ವ ಬಗ್ಗೆ ಹೇಳಿದಂತ ಭಾಗ ಯಾವುದು? ಸರಿ, ಭಾರತ ಸಂವಿಧಾನದ 2ನೇ ಭಾಗ. ವಿಧಿ ಎಲ್ಲಿಂದ ಎಲ್ಲಿವರೆಗೆ? ವಿಧಿ ಎಲ್ಲಿಂದ ಎಲ್ಲಿವರೆಗೆ? 5ರಿಂದ 11ರವರೆಗೆ. ಎಕ್ಸಲೆಂಟ್. 5ರಿಂದ 11ರವರೆಗೆ. ಕಾಲ ಕಾಲಕ್ಕೆ ತಕ್ಕಂತೆ ಸಂಸತ್ತು ಪೌರತ್ವದ ಮೇಲೆ ಕಾಯ್ದೆಗಳನ್ನ ಮಾಡ್ತದೆ. ಯಾವ ವಿಧಿಯ ಪ್ರಕಾರ? ಎಕ್ಸಲೆಂಟ್. 11ನೇ ವಿಧಿಯ ಪ್ರಕಾರ. ಭಾರತ ಸಂವಿಧಾನದ 11ನೇ ವಿಧಿಯ ಪ್ರಕಾರ. ಎಷ್ಟು ವಿಧಾನದಲ್ಲಿ ನಾವು ಪೌರತ್ವವನ್ನು ಅವಕ್ಕೆನ್ನಬಹುದು? ಎಷ್ಟು ವಿಧಾನದಲ್ಲಿ? 5 ವಿಧಾನದಲ್ಲಿ. ಎಷ್ಟು ವಿಧಾನದಲ್ಲಿ ನಾವು ಭಾರತ ಪೌರತ್ವವನ್ನು ಚುಂಕ್ ಎನ್ನಬಹುದು? 3 ವಿಧಾನದಲ್ಲಿ. 5 ವಿಧಾನದಲ್ಲಿ ಅಬುಕ್, 3 ವಿಧಾನದಲ್ಲಿ ಚುಂಕ್. ಚುಂಕ್ ಅಂದ್ರೆ ಏನು? ಕಳೆದುಕೊಳ್ಳುವಂತ ವಿಧಾನ. ಕಳೆದುಕೊಳ್ಳುವ ವಿಧಾನ ಯಾವುದಂದ್ರೆ ರಕತ. ರದ್ದುಪಡಿಸುವುದರ ಮೂಲಕ, ಕಸಿದುಕೊಳ್ಳುವುದರ ಮೂಲಕ, ತ್ಯಜಿಸುವುದರ ಮೂಲಕ. ಹಾಗಾದ್ರೆ ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಪೌರತ್ವ ಹೋಗ್ತದೆ? ದೇಶಕ್ಕೆ ಮೋಸ ಮಾಡಿದಾಗ, ವಂಚನೆ ಮಾಡಿದಾಗ, ಯುದ್ಧದ ಸಮಯದಲ್ಲಿ, ಅಲ್ಲಲ್ಲ, ಕಸಿದುಕೊಳ್ಳೋದು. ಅದೇ ಹೇಳಿದ್ ನಿಮಗೆ, ರದ್ದುಪಡಿಸುವುದಲ್ಲ, ಕಸಿದುಕೊಳ್ಳುವುದು. ಪೌರತ್ವವನ್ನು ಯಾವ ಸಮಯದಲ್ಲಿ ಕಸಿದುಕೊಳ್ಳಲಾಗ್ತದಂದ್ರ ದೇಶಕ್ಕೆ ಮೋಸ ಮಾಡಿದಾಗ ಅಥವಾ ವಂಚನೆ ಮಾಡಿದಾಗ, ಅಲ್ಲ, ಯುದ್ಧದ ಸಮಯದಲ್ಲಿ, ಅನ್ಯ ದೇಶದೊಂದಿಗೆ ಆತ ಸಂಪರ್ಕದಲ್ಲಿದ್ದಂತ ಸಮಯದಲ್ಲಿ. ಇನ್ನ ನಮ್ಮ ಭಾರತ ದೇಶಕ್ಕೆ ಕೇಳದೆ ಆತ ಸತತವಾಗಿ 7 ವರ್ಷಗಳ ಕಾಲ ಔಟ್ ಆಫ್ ಕಂಟ್ರಿಯಲ್ಲಿ ಇದ್ರೆ, ಬೇರೆ ದೇಶದಲ್ಲಿ ಇದ್ರೆ, ಆ ಸಮಯದಲ್ಲಿ ಪೌರತ್ವವನ್ನ ನಾವೇನ್ ಮಾಡ್ತೀವಿ? ಕಸ್ಕೋತೀವಿ. ಇಲ್ಲಿ ಸ್ವಾಭಾವಿಕ ವಿಧಾನ ಅಂತ ಹೇಳಿದೆ ನಿಮಗೆ. ಇದೊಂದು ಪಾಯಿಂಟ್ ಹೇಳಿ ಮುಗಿಸೋಣ. ಸ್ವಾಭಾವಿಕ ವಿಧಾನ ಮುಸ್ಲಿಂ ಏನು ಬೇಜಾರಿಲ್ಲ. ಈಗ ಇನ್ನೊಂದು 2 ತಾಸು ಹೇಳಿದ್ರು ಕೂಡ ಇನ್ನ ಪಾಠ ಕೇಳ್ತಾರೆ. ಆ ಒಂದು ಶಕ್ತಿ ಸಾಮರ್ಥ್ಯ ದೇವ್ರು ಕೊಟ್ಟಿದ್ದಾರೆ.
ಐನೋ, ನನಗೆ ಗೊತ್ತು, ನಿಮ್ಮ ಜ್ಞಾನದ ಹಸಿವು ನನಗೆ ಗೊತ್ತು. ಆದ್ರೂ ಕೂಡ ಒಂದು ಟೈಮ್ ಟೇಬಲ್ ಅನ್ನೋದು ಬಹಳ ಮುಖ್ಯ ಅಲ್ಲ. ಬಿಸಿ ಊಟದ ಬಳಗ ಕಂಪಲ್ಸರಿ ಆ ಊಟ, ನಾಷ್ಟಾ, ಚಹಾ, ಟಿಫಿನ್ ಅನ್ನ ಯಾವತ್ತೂ ಮಿಸ್ ಮಾಡಂಗಿಲ್ಲ. ಅದಕ್ಕೆ ಆ ಪ್ರಸಾದಕ್ಕೆ ಅವರು ಬಹಳ ಮಹತ್ವವನ್ನು ಕೊಡ್ತಾರೆ. ಆ ಉದ್ದೇಶಕ್ಕಾಗಿ ಕ್ಲಾಸ್ 1-2 ತಾಸು ಹೆಚ್ಚು ಕಡಿಮೆ ಆಗಿತ್ತು, ಆದ್ರೆ ಟಿಫಿನ್ ಆಗಲಿ, ಊಟ ಆಗಲಿ, ಟೀ ಆಗಲಿ, ಅದು ಟೈಮ್ ಟೇಬಲ್ ಆಗ್ಲೇಬೇಕು ಅನ್ನುವಂತ ಆಶೆ ಯಾರ ಏನವರು ಮುಟ್ಟಿಗೆ. ಸ್ವಾಭಾವಿಕ ವಿಧಾನ ಅಂತಂದ್ರೆ ಏನು? ಸ್ವಾಭಾವಿಕ ವಿಧಾನ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಒಂದಿಷ್ಟು ಪ್ರಮುಖವಾಗಿರುವಂತ ವಿಚಾರಗಳು ಬರ್ತವೆ ಇಲ್ಲಿ. ಸ್ವಾಭಾವಿಕ ವಿಧಾನ ಅಂತಂದಾಗ ಏನು, ಭಾರತ ದೇಶದ ಯಾವುದೇ ಭಾರತೀಯರಿಗೆ ಯಾವುದೇ ದೇಶದಲ್ಲಿ ಸ್ವಾಭಾವಿಕ ಪೌರತ್ವ ದೊರೀತದೆ. ಹೆಂಗ, ಯಾವ ವಿಧಾನದ ಮೂಲಕ ಅಂತಂದ್ರ, ಇಲ್ಲಿ ಅವರು ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರ್ಬೇಕು. ಉದಾಹರಣೆ, ಕಲಾ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ, ವಿಜ್ಞಾನ ಕ್ಷೇತ್ರದಲ್ಲಿ, ಅಂತಾರಾಷ್ಟ್ರೀಯ ಶಾಂತಿ ಕ್ಷೇತ್ರದಲ್ಲಿ, ಅಂತಾರಾಷ್ಟ್ರೀಯ ಶಾಂತಿ ಕ್ಷೇತ್ರದಲ್ಲಿ ಅಪಾರವಾದ ಸೇವೆಯನ್ನು ಸಲ್ಲಿಸಿದಂತ ವ್ಯಕ್ತಿಗೆ ನಮ್ಮ ಭಾರತ ದೇಶದಲ್ಲಿ ಸಹಜೀಕೃತ ವಿಧಾನದ ಮೂಲಕ ಪೌರತ್ವವನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ಆದ್ರೆ ಒಂದು ವಿಶೇಷ ಏನು, ಈಗ ನೋಂದಣಿಯ ಮೂಲಕ ಮತ್ತು ಸಹಜೀಕೃತ ವಿಧಾನದ ಮೂಲಕ ಏನ್ ವ್ಯತ್ಯಾಸ ಇದೆ? ಯಾರು ಹೇಳ್ತಾರೆ? ನೋಂದಣಿ ಮೂಲಕ ಮತ್ತು ಸಹಜೀಕೃತ ವಿಧಾನದ ಮೂಲಕ ಎಕ್ಸಲೆಂಟ್ ಎಕ್ಸಲೆಂಟ್ 6 ಮತ್ತು 7 ವರ್ಷ ವೆರಿ ಇಂಪಾರ್ಟೆಂಟ್. 6 ಮತ್ತು 7 ವರ್ಷ. ಇಲ್ಲಿ ನೋಂದಣಿಯ ಮೂಲಕ, ರಿಜಿಸ್ಟ್ರೇಷನ್ ಮೂಲಕ ಅವರಿಗೆ 7 ವರ್ಷ ಅವಕಾಶ ಕೊಟ್ಟರೆ, ಇಲ್ಲಿ ಕೇವಲ 6 ವರ್ಷ. ನೋಡಿ, ಇದು ಪಾಯಿಂಟ್ ನಂಬರ್ 1. ಇದು ಅತಿ ಮುಖ್ಯವಾಗಿರುವಂತ ವಿಚಾರ. ಮೊದಲು 14 ಇತ್ತು, 14 ವರ್ಷ ಅಂತ ಕೊಟ್ಟಿದ್ರು. 14 ಹೋಗಿ ಎಷ್ಟಕ್ಕೆ ಬಂತು? 11ಕ್ಕೆ ಬಂತು. ಈ ಪ್ರೆಸೆಂಟ್ 6 ವರ್ಷ. 6 ವರ್ಷ ಭಾರತ ದೇಶದಲ್ಲಿ ಅವ್ರು ಏನಾದ್ರೂ ಪೌರತ್ವವನ್ನು ಪಡಿಬೇಕು ಅಂತಂದ್ರೆ ಸತತವಾಗಿ 6 ವರ್ಷಗಳ ಕಾಲ ಭಾರತ ದೇಶದಲ್ಲಿ ವಾಸ ಮಾಡಿರ್ಬೇಕು. 6 ವರ್ಷದವರೆಗೆ ಏನು ವಾಸ ಮಾಡಿರ್ಬೇಕು. ಕಲಾಕ್ಷೇತ್ರ, ಸಾಹಿತ್ಯ, ವಿಜ್ಞಾನ, ಅಂತಾರಾಷ್ಟ್ರೀಯ ಶಾಂತಿ ಕ್ಷೇತ್ರದಲ್ಲಿ ಅವರು ಅಪಾರ ಪ್ರಮಾಣದ ಸೇವೆಯನ್ನು ಸಲ್ಲಿಸಿರಬೇಕು. ಅಷ್ಟೇ ಅಲ್ಲದೆ ನಮ್ಮ ಭಾರತ ದೇಶದಲ್ಲಿ ಅವ್ರು ಏನು ಉದ್ದೇಶ ಹೊಂದಿರಬೇಕು ಅಂದ್ರ ಸೇವೆ ಸಲ್ಲಿಸುವ ಮತ್ತು ನೆಲೆಸುವ ಉದ್ದೇಶ ಹೊಂದಿರಬೇಕು. ಏನಾದ್ರೂ ಒಂದು ಸೇವೆಯನ್ನು ಸೇವೆ ಸಲ್ಲಿಸುವ ಮತ್ತು ನೆಲೆಸುವ ಉದ್ದೇಶವನ್ನು ಹೊಂದಿರಬೇಕು. ಏನಾದರೂ ಒಂದು ಸೇವೆ ಸಲ್ಲಿಸುವಂತ ಮತ್ತು ನೆಲೆಸುವಂತ ಉದ್ದೇಶವನ್ನು ಹೊಂದಿರಬೇಕು. ಕಲಾಕ್ಷೇತ್ರ, ಸಾಹಿತ್ಯ ಕ್ಷೇತ್ರ, ವಿಜ್ಞಾನ, ಅಂತಾರಾಷ್ಟ್ರೀಯ ಶಾಂತಿ ಕ್ಷೇತ್ರದಲ್ಲಿ ಏನಾದರೂ ಒಂದು ಸಾಧನೆ ಮಾಡಿರ್ಬೇಕು. ಸತತ 6 ವರ್ಷಗಳ ಕಾಲ ಭಾರತ ದೇಶದಲ್ಲಿ, ಮತ್ತೆ ಸದ್ಗುಣ ವ್ಯಕ್ತಿ ಆಗಿರಬೇಕಾತ. ಸದ್ಗುಣ ಸಂಪನ್ಮೂಲ, ಸದ್ಗುಣ ವ್ಯಕ್ತಿ, ಅವನ ಬಗ್ಗೆ ಬಹಳಷ್ಟು ಒಳ್ಳೆಯ ಏನು ಪತ್ರ ಇರಬೇಕು, ಚಾರಿತ್ರ್ಯವಂತ ಆಗಿರಬೇಕು ಅಲ್ಲ. ಇಫ್ ದ ವೆಲ್ತ್ ಇಸ್ ಲಾಸ್ಟ್, ನಥಿಂಗ್ ಇಸ್ ಲಾಸ್ಟ್. ಇಫ್ ದ ಹೆಲ್ತ್ ಇಸ್ ಲಾಸ್ಟ್, ಸಮಥಿಂಗ್ ಇಸ್ ಲಾಸ್ಟ್. ಇಫ್ ದ ಕ್ಯಾರೆಕ್ಟರ್ ಇಸ್ ಲಾಸ್ಟ್, ಎವ್ರಿಥಿಂಗ್ ಇಸ್ ಲಾಸ್ಟ್. ಆ ಸಚ್ಚಾರಿತ್ರ್ಯ ಅಂತ ಇದೆಯಲ್ಲ, ಮನುಷ್ಯನ ಸಚ್ಚಾರಿತ್ರ್ಯ ಮುಂದೆ ಈ ಜಗತ್ತಿನಲ್ಲಿ ಯಾವುದೂ ಅಲ್ಲ. ಅದು 1986ರ ಶಿಕ್ಷಣ ನೀತಿ ಹೇಳ್ತೋದು. ಇಫ್ ದ ಕ್ಯಾರೆಕ್ಟರ್ ಇಸ್ ಲಾಸ್ಟ್, ಎವ್ರಿಥಿಂಗ್ ಇಸ್ ಲಾಸ್ಟ್. ನಿನ್ನೆ 125 ಮಾರ್ಕ್ಸಿಗೆ ಪ್ರಬಂಧ ಕೇಳಿದ್ದೆ. ಇದನ್ನು ಯಾವ್ದಂದ್ರೆ ಶಿಕ್ಷಣ ನೀತಿ 2020ರ ನೂತನ ಶಿಕ್ಷಣ ನೀತಿಯ ಕುರಿತು ನಿಮಗೇನು ಗೊತ್ತು? ಗುಂಡು ಕುಂತು ಚರ್ಚಿಸಿ ಅಂತ 16 ಪೇಜ್ನೆ ಬರೀಬೇಕದು ಆನ್ಸರ್. ಗುಂಡು ಕುಂತು ಚರ್ಚಿಸಿ ಅಂದ 5 ಮಂದಿ ಕೂತ್ ಮಾತಾಡೋದಲ್ಲ, ಅದು ಬರೀಬೇಕು. 125 ಮಾರ್ಕ್ಸ್ ಅಲ್ಲ. ಸದ್ಗುಣ ಸಂಪನ್ಮೂಲ ಆಗಿರಬೇಕು. ಮತ್ತೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಈತ ಭಾರತ ದೇಶದಲ್ಲಿ 22 ಭಾಷೆಗಳದಾವೆ. ಆ 22 ಭಾಷೆಗಳಲ್ಲಿ ಯಾವ್ದಾದ್ರು ಒಂದು ಭಾಷೆ ಬಲ್ಲವನಾಗಿರ್ಬೇಕಂತ ನೋಡ್ರ. 22 ಭಾಷೆಗಳದಾವ. ಆ 22 ಭಾಷೆಗಳಲ್ಲಿ ಯಾವ್ದಾದ್ರು ಒಂದು ಭಾಷೆ ಬಲ್ಲವನಾಗಿರಬೇಕು. ಯಾವ್ದಾದ್ರು ಒಂದು ಭಾಷೆ ಹತ್ತನೇ ಬರ್ತಿರ್ಬೇಕು. 8ನೇ ಅನುಸೂಚಿಯಲ್ಲಿರುವಂತ ಯಾವ್ದಾದ್ರು ಒಂದು ಭಾಷೆಯ ಹೆಚ್ಚಿನ ಜ್ಞಾನವನ್ನ ಹೊಂದಿರಬೇಕಂತ. 22 ಭಾಷೆಗಳದಾವಲ್ಲ, ಆ 22 ಭಾಷೆಗಳಲ್ಲಿ ಯಾವ್ದಾದ್ರು ಒಂದು ಭಾಷೆಯಲ್ಲಿ ಆತ ಪರಿಣಿತಿಯನ್ನು ಹೊಂದಿರಬೇಕು, ಜ್ಞಾನ ಹೊಂದಿರಬೇಕು. ಅಂತ ವ್ಯಕ್ತಿಗೆ ಏನ್ ಮಾಡ್ಲಾಗ್ತದಂದ್ರ, ಉದಾಹರಣೆ ಮದರ್ ತೆರೇಸಾ ಆಗಿರ್ಬೋದು, ಬಹಳ ಫೇಮಸ್. ಅಂತವ್ರಿಗೆ ಏನಪ್ಪಾ ಅಂತಂದ್ರೆ ನಾವು ಸಹಜೀಕೃತ ವಿಧಾನದ ಮೂಲಕ
ಇಲ್ಲಿ ಭಾರತ ದೇಶ. ಆಮೇಲೆ ಅದೇ ಅಷ್ಟೇ ಅಲ್ಲದೆ ಈ ಈ 6 ವರ್ಷದಲ್ಲಿ ಸತತವಾಗಿ ಕಂಟಿನ್ಯೂ ಆಗಿ 12 ತಿಂಗಳು ನಮ್ಮ ಭಾರತದಲ್ಲಿ ಬದುಕಿರ್ಬೇಕು, ವಾಸ ಮಾಡಿರ್ಬೇಕು. ಸತತವಾಗಿ ಕಂಟಿನ್ಯೂ ಆಗಿ 12 ತಿಂಗಳು ಅಲ್ಲ. ಯಾರೋ ಮೂಕನೋ ಎಷ್ಟು ಅಡ್ತಾರದ ಒಳಗೆ ಮೂಕಾಗಿದ್ರ ಹೌದು, ತಲಿ ಹೌದು, ಸಾಮಾನ್ಯ ಬಳಗ ಅಲ್ಲ ಇದು. ಇಂಥ ಕ್ವಶನ್ ಕೇಳಿ ತಲೆಯಾಗ ಉಪನ್ಯಾಸಕ ತಲೆ ಗಿರ್ರ ತಲೆ ಚಕ್ರ ಬಂದ್ ಬಿಡ್ಬೇಕು. ಹೇಳ್ರಿ ಈಗ ಆನ್ಸರ್ ಮಾಡ್ರಿ. ಈಗ ನೋಡಮ್, ಅವ ಆ ಭಾಷೆ ಬಲ್ಲವರಾಗಿರ್ಬೇಕಂದ್ರ ಮೂಕಾಗಿದ್ರಿ ಅನ್ನೋತ್ತದ ಒಳಗೆಲ್ಲ ಇವು. ಊರಾಗ ಸ್ವಾಮಿಗಳು ಬಂದಾರ ನೀರಿನ ಮೇಲೆ ನಡೀತಾರಂದ ನಮ್ ಗುಂಡ ಅಂದಂತ ಏನಂತ ಹುಚ್ಚುಚ್ಚಾರ ಮಾತಾಡ್ರ. ನೀರಿನ ಮೇಲೆ ನಡೀತಾನ ಭೂಮಿ ಮ್ಯಾಗ ಈಸ್ತಾನ ಸ್ವಾಮಿ ಅಂತ. ನೀರಿನ ಮ್ಯಾಗ ನಡೆದ್ರ ಭೂಮಿ ಮ್ಯಾಗ ಈಸ್ತಾನು. ನೀರಿನ ಮ್ಯಾಗ ಈಸ್ಬೇಕು, ಭೂಮಿ ಮ್ಯಾಗ ನಡಿಬೇಕು. ಹಂಗ ಹುಚ್ಚುಚ್ಚಾರ ಮಾತಾಡೋದು ನಮ್ಮಗೆಲ್ಲ ಅದು ಬಿಡು, ಹಂಗದ ಶಕ್ತಿನೇ. 1955 ರೈಟ್ ಆನ್ಸರ್. 1955. ಏನ್ ಕ್ವಶನ್ ಅಂದ್ರ ಪೌರತ್ವ ಸಂಬಂಧಪಟ್ಟಂತೆ ಕಾಯ್ದೆ ಜಾರಿಗೆ ಬಂದಂತ ವರ್ಷ ಯಾವ್ದಂತ ಕೇಳಿದ ಪ್ರಶ್ನೆ. ಪೌರತ್ವ ಸಂಬಂಧಪಟ್ಟಂತೆ ಜಾರಿಗೆ ಬಂದ ವರ್ಷ 1955. ಭಾರತ ಸಂವಿಧಾನದ ಯಾವ ವಿಧಿಯ ಪ್ರಕಾರ ಸಂಸತ್ತು ಕಾಲಕಾಲಕ್ಕೆ ತಕ್ಕಂತೆ ಅಥವಾ ಕಾಲಕಾಲಕ್ಕೆ ತಕ್ಕಂತೆ ಸಂಸತ್ತು ಪೌರತ್ವದ ಮೇಲೆ ಕಾಯ್ದೆಯನ್ನು ಮಾಡಬಹುದು ಅಂತೇಳಿ ತಿಳಿಸುವಂತ ವಿಧಿ ಯಾವುದು? ಸಂವಿಧಾನದ ಯಾವ ವಿಧಿಯು? ಎಕ್ಸಲೆಂಟ್. ಭಾರತ ಸಂವಿಧಾನದ 11ನೇ ವಿಧಿ ನೋಡಿ. ಕಾಲಕಾಲಕ್ಕೆ ತಕ್ಕಂತೆ ಪೌರತ್ವವನ್ನು ಮಾಡುವಂತೆ ಸಂವಿಧಾನದ ಯಾವ ವಿಧಿಯಲ್ಲಿ ಮಾಹಿತಿ ನೀಡಲಾಗಿದೆ ಅಂದ್ರ ಭಾರತ ಸಂವಿಧಾನದ 11ನೇ ವಿಧಿಯಲ್ಲಿ. ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ, ಇಂಗ್ಲೆಂಡ್, ಎ ಮಾತ್ರ ಸರಿ, ಬಿ ಮಾತ್ರ ಸರಿ, ಎ ಡಿ ಮಾತ್ರ ಸರಿ, ಸಿ ಮಾತ್ರ ಸರಿ. ಈ ಕೆಳಗಿನ ಯಾವ ಎರಡು ರಾಷ್ಟ್ರಗಳಲ್ಲಿ ದ್ವಿಪ್ರಭುತ್ವ ಜಾರಿಯಲ್ಲಿದೆ? ದ್ವಿಪೌರತ್ವ ಜಾರಿಯಲ್ಲಿದೆ. ಸರಿಯಾದಂತ ಉತ್ತರ ಅಮೆರಿಕ ದೇಶ ಮತ್ತು ಸ್ವಿಟ್ಜರ್ಲ್ಯಾಂಡ್ ನೋಡಿ. ಅಮೆರಿಕ ಮತ್ತು ಸ್ವಿಟ್ಜರ್ಲ್ಯಾಂಡ್ ಎರಡು ರಾಷ್ಟ್ರಗಳಲ್ಲಿ ಯಾವ ಪ್ರಭುತ್ವ ಇದೆ ಅಂತಂದ್ರೆ ದ್ವಿಪೌರತ್ವ ಅಂತ ಕರಿತೀವಿ. ಅಂದ್ರೆ ರಾಜ್ಯಕ್ಕೆ ಒಂದು ಪೌರತ್ವ ಮತ್ತು ದೇಶಕ್ಕೆ ಒಂದು ಪೌರತ್ವ. ಇಡೀ ಒಂದು ಪ್ರಪಂಚದ ಎರಡು ದೇಶಗಳು ಅವು ಯಾವಂದ್ರ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ಮತ್ತು ಸ್ವಿಟ್ಜರ್ಲ್ಯಾಂಡ್.
ಹಾಗಾದ್ರೆ ಭಾರತ ದೇಶದ ಪೌರತ್ವವನ್ನ ಯಾವ ರಾಷ್ಟ್ರದಿಂದ ಎರವಲು ಪಡೆಯಲಾಯಿತು? ಇಂಗ್ಲೆಂಡ್ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಯಿತು. ಸಂವಿಧಾನದ 3ನೇ ಭಾಗ, 2ನೇ ಭಾಗ, 4ನೇ ಭಾಗ, 5ನೇ ಭಾಗ. ಈ ಕೆಳಗಿನ ಯಾವ ಭಾಗವನ್ನ ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟ್ ಅಂತ ಕರಿತೀವಿ? ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟ್. ಈ ಕೆಳಗಿನ ಯಾವ ಭಾಗವನ್ನ ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟ್ ಎನ್ನುವರು? ಸರಿಯಾದಂತ ಉತ್ತರ 3ನೇ ಭಾಗ ನೋಡಿ. ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟ್ ಅಂತ ಕರೀತಾರೆ. ಭಾರತ ಸಂವಿಧಾನದ 3ನೇ ಭಾಗವನ್ನು ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟ್. ಈ ಕೆಳಗಿನ ಯಾವ ಭಾಗವನ್ನ ನೋವೆಲ್ ಫ್ಯೂಚರ್ಸ್ ಎಂದು ಕರೀತಾರೆ? ಸಂವಿಧಾನದ ಯಾವ ಭಾಗವನ್ನು ನೋವೆಲ್ ಫ್ಯೂಚರ್ಸ್ ಎಂದು ಕರೆಯುತ್ತಾರೆ? ಸಂವಿಧಾನದ 4ನೇ ಭಾಗ ನೋಡಿ. ಇದು 24/8/2020 KS ಕೇಳಿದಂತ ಪ್ರಶ್ನೆ. ಹಿರಿಯರ ಇತ್ತಲಿದ ಕ್ವಶನ್, ಇತ್ತೀಚೆಗೆ KS ಬಂದಂತ ಪ್ರಶ್ನೆ. ಭಾರತ ಸಂವಿಧಾನದ ಯಾವ ಭಾಗವನ್ನ ನೋವೆಲ್ ಫ್ಯೂಚರ್ಸ್ ಅಂತ ಕರೀತಾರೆ ಅಂದ್ರೆ ಸಂವಿಧಾನದ 4ನೇ ಭಾಗ. ಭಾರತ ಸಂವಿಧಾನದ 4ನೇ ಭಾಗ ಏನ್ ಹೇಳ್ತದೆ ಅಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಮಾಹಿತಿ ಕೊಡ್ತದೆ. ಆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಭಾರತ ಸಂವಿಧಾನದಲ್ಲಿ ನೋವೆಲ್ ಫ್ಯೂಚರ್ಸ್ ಅಂತ ಹೇಳಿ ಕರೀತಾರೆ. ಕೇಳಿಸ್ತಾ ಇದೆಯಾ? ಬ್ಯಾಸತ್ ಮಲ್ಲ ಸತ್ ನಾಯಿ ಕೊಳ್ಳಿ ಬಿತ್ತಂದಂಗ ನಮ್ ಕಡೆ ಅದೇ ಅಂತ, ಆಸತ್ ಬ್ಯಾಸತ್ ಮಲ್ಲೈಗೆ ಹೋದ ಸತ್ ನಾಯಿ ಕೊಳ್ಳಿ ಬಿತ್ತ. ಸೊ ಅಪರೂಪಕ್ಕೆ ಯಾವಾಗಾರ ಒಂದಿನ ಒಂದ್ ಪಾಠ ಕೇಳ್ಬೇಕಂತೇಳಿ ಹಿಂಗ ನೀವು ಬಂದಿರ್ತೀರಿ, ನಾವು ಪಾಠ ಕೇಳ್ಬೇಕು ನಿಂತಿರ್ತೀವಿ. ನಡು ಇದೊಂದು ಕೈ ಕೊಡ್ಬೇಕಾರೆ ಇಂಟರ್ನೆಟ್ ಅಂತ. ರಾಷ್ಟ್ರಪತಿ, ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮಂತ್ರಿಮಂಡಲ, ಎ ಮಾತ್ರ ಸರಿ, ಬಿ ಮಾತ್ರ ಸರಿ, ABC ಮಾತ್ರ ಸರಿ, ಮೇಲಿನ ಎಲ್ಲವೂ. ಕೇಂದ್ರ ಕಾರ್ಯಾಂಗದ ಭಾಗ, ಭಾರತ ಸಂವಿಧಾನದಲ್ಲಿ ಕೇಂದ್ರ ಕಾರ್ಯಾಂಗದ ಭಾಗ ರಾಷ್ಟ್ರಪತಿಯವರು ಬರ್ತಾರೆ, ಉಪರಾಷ್ಟ್ರಪತಿಯವರು ಬರ್ತಾರೆ, ಪ್ರಧಾನಮಂತ್ರಿ, ಮಂತ್ರಿಮಂಡಲ ಬರುತ್ತದೆ, ಅಟಾರ್ನಿ ಜನರಲ್. ಎ ಮಾತ್ರ ಸರಿ, ಬಿ ಮಾತ್ರ ಸರಿ, ABC ಸರಿ, ಮೇಲಿನ ಎಲ್ಲವೂ ಸರಿ. ಅಂದ್ರೆ ಕೇಂದ್ರ ಕಾರ್ಯಾಂಗದಲ್ಲಿ ಯಾರ್ಯಾರು ಬರ್ತಾರ ಅಂತಂದಂಗ
65% ಕರೆಕ್ಟ್ ಆನ್ಸರ್ ಹಾಕಿದ್ದೇನೆ. ಮೇಲಿನ ಎಲ್ಲರೂ ಬರ್ತಾರ ನೋಡಪ್ಪ, ದೇವ್ರ 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 ಕರೆಕ್ಟ್ ಆನ್ಸರ್ ಮಾಡಪ್ಪ ದೇವ್ರ ಅಂತ ಹೇಳಿ ಮೇಲಿಂದೆಲ್ಲ ಕ್ಲಿಕ್ ಮಾಡಿ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮಂತ್ರಿಮಂಡಲ, ಅಟಾರ್ನಿ ಜನರಲ್ ಇವರೆಲ್ಲರನ್ನು ಒಳಗೊಂಡಿದ್ದೆ ಏನಪ್ಪಾ ಅಂದ್ರೆ ಕೇಂದ್ರ ಕಾರ್ಯಾಂಗ. ಓಕೆನಾ? ಕೇಂದ್ರ ಕಾರ್ಯಾಂಗ ಯಾರಂದ್ರೆ ರಾಷ್ಟ್ರಪತಿಯವರು ಬರ್ತಾರೆ, ಉಪರಾಷ್ಟ್ರಪತಿಯವರು ಬರ್ತಾರೆ, ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಬರ್ತಾರೆ, ಅಟಾರ್ನಿ ಜನರಲ್ ಬರ್ತಾರೆ. ಅಷ್ಟು ಕೂಡಿದ್ದೇನಪ್ಪಾ ಅಂದ್ರೆ ಕೇಂದ್ರ ಕಾರ್ಯಾಂಗ ಅಂತ ಕರೀತೀವಿ ಎಲ್ಲ. ರಾಷ್ಟ್ರಪತಿಯ ಬಗ್ಗೆ ತಿಳಿಸುವಂತ ವಿಧಿ ಯಾವುದು? ಭಾರತ ಸಂವಿಧಾನದಲ್ಲಿ ಯಾವ ವಿಧಿ? ಎಕ್ಸಲೆಂಟ್. ಭಾರತ ಸಂವಿಧಾನದ 52ನೇ ವಿಧಿ ನೋಡಿ. ರಾಷ್ಟ್ರಪತಿ ಬಗ್ಗೆ ತಿಳಿಸುವಂತ ವಿಧಿ ಯಾವ್ದಂದ್ರೆ 52ನೇ ವಿಧಿ. ಉಪರಾಷ್ಟ್ರಪತಿ ಬಗ್ಗೆ ತಿಳಿಸುವಂತ ವಿಧಿ 63ನೇ ವಿಧಿ. ಭಾರತ ಸಂವಿಧಾನದ 63ನೇ ವಿಧಿ ಉಪರಾಷ್ಟ್ರಪತಿ ಬಗ್ಗೆ ಇರುತ್ತೆ. ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಬಗ್ಗೆ ತಿಳಿಸುವಂತ ವಿಧಿ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಬಗ್ಗೆ ತಿಳಿಸುವಂತ ವಿಧಿ ಭಾರತ ಸಂವಿಧಾನದ ಯಾವ ವಿಧಿಯಲ್ಲಿ ಪ್ರಧಾನಮಂತ್ರಿ ಮಂತ್ರಿಮಂಡಲ ಬಗ್ಗೆ ಇರುತ್ತೆ? 75. ಅಟಾರ್ನಿ ಜನರಲ್ ಬಗ್ಗೆ ತಿಳಿಸುವಂತ ವಿಧಿ ಎಕ್ಸಲೆಂಟ್ 76. ಅಟಾರ್ನಿ ಜನರಲ್ ಮೊನ್ನೆ 24/8/2020 KS ಕೇಳಿದಂತ ಪ್ರಶ್ನೆ. ಪಕ್ಕ ಕ್ವಶನ್. ಸಂವಿಧಾನದ 76ನೇ ವಿಧಿ. ಭಾರತ ಸಂವಿಧಾನದ 76ನೇ ವಿಧಿ ಏನಂತಂದ್ರೆ ಅಟಾರ್ನಿ ಜನರಲ್ ಬಗ್ಗೆ ಹೇಳ್ತದೆ. ಯಾವ ಕೇಳಬೇಕು ರಕ್ತ ಬಂತ ನಾವು ನಿಮ್ ಎಕ್ಸಾಮ್ ಆಗತ್ತಾನೆ ಕೇಳೇಬೇಕದು. ಕೇಳಿ ಕೇಳಿ ಕಿವಿಯ ರಕ್ತ ಬರ್ತದೆ. ಅದಕ್ಕೆ ಬರ್ತಪ್ಪ ರಕ್ತ ಬರಲಿ, ಅದು ನಿಮ್ ನೌಕರಿ ಆಗತ್ತಾನೆ ಬರಲಿ. ಭಾರತ ಸಂವಿಧಾನದಲ್ಲಿ ರಾಜ್ಯಪಾಲರು ಕ್ಷಮಾದಾನ ನೀಡುವಂತ ಅಧಿಕಾರ ಸಂವಿಧಾನದ ಯಾವ ವಿಧಿಯಲ್ಲಿದೆ? ರಾಜ್ಯಪಾಲರ ಕ್ಷಮಾದಾನ ನೀಡುವಂತ ಅಧಿಕಾರ. ನಿದ್ದಿಗಣ್ಣಾಗ ನನ್ನ ಕ್ವಶನ್ ಏನು? ಭಾರತ ಸಂವಿಧಾನದ ಯಾವ ವಿಧಿಯಲ್ಲಿ ರಾಜ್ಯಪಾಲರು ಕ್ಷಮಾದಾನ? ನಾ ರಾಷ್ಟ್ರಪತಿ ಅಂತ ಕೇಳಿಲ್ಲ. ರಾಷ್ಟ್ರಪತಿ ಅಂದ್ರೆ 72ನೇ ವಿಧಿ ಅಥವಾ 72ನೇ ವಿಧಿಗೆ 89 ಸೇರಿಸಬಾರದೆ. 89 ಸೇರಿಸಿದ್ರೆ 161 ಬರುತ್ತದೆ. ಅದು ರೈಟ್ ಆನ್ಸರ್ ಆಗಿರುತ್ತೆ. ಇಲ್ಲಿ ರಾಷ್ಟ್ರಪತಿಯವರು ಕ್ಷಮಾದಾನ ನೀಡಿದರೆ ಇಲ್ಲಿ ರಾಜ್ಯಪಾಲರು ಕ್ಷಮಾದಾನ ನೀಡ್ತಾರೆ. ಹೌದಾ ಅಲ್ಲೋ? ಕೈ ಎತ್ತಂಗಿರ್ಲ, ಎಲ್ಲ ಸುಮ್ಕುಂದ್ರಬೇಕು. ಭಾರತ ಸಂವಿಧಾನದ 161ನೇ ವಿಧಿ ನೋಡಿ. ಭಾರತ ಸಂವಿಧಾನದ 161ನೇ ವಿಧಿ ಏನ್ ಹೇಳ್ತದೆ ಅಂದ್ರೆ, ಯಾವ ನಾವು ಅಲ್ಲಪ್ಪ ನಾವು ಭಾರತ ಸಂವಿಧಾನದ 161ನೇ ವಿಧಿ ಎಲ್ಲ ತಾವೇ ಮಾಡೋಣ, ನ್ಯಾಯ ಹಾಕ್ಬೇಕು ಇದ್ದಾರೆ. ಅಡ್ವೊಕೇಟ್ ಜನರಲ್ ಬಗ್ಗೆ ತಿಳಿಸುವಂತ ವಿಧಿ ಯಾವುದು? ಸಂವಿಧಾನದ ಯಾವ ವಿಧಿ ಅಡ್ವೊಕೇಟ್ ಜನರಲ್ ಬಗ್ಗೆ ತಿಳಿಸ್ತದೆ? ನೂರ 65ನೇ ವಿಧಿ ನೋಡಿ. ಭಾರತ ಸಂವಿಧಾನದ 165ನೇ ವಿಧಿ ಅಡ್ವೊಕೇಟ್ ಜನರಲ್. ಅಟಾರ್ನಿ ಜನರಲ್ ಬಗ್ಗೆ ತಿಳಿಸುವಂತ ವಿಧಿ 76ನೇ ವಿಧಿ. 76ನೇ ವಿಧಿಗೆ 189 ಪ್ಲಸ್ ಮಾಡಿ 165 ಆಗ್ತದೆ ಅಲ್ಲ? ಭಾರತ ಸಂವಿಧಾನದ ಯಾವ ವಿಧಿಯಲ್ಲಿ ಅಟಾರ್ನಿ ಜನರಲ್ ಬಗ್ಗೆ ತಿಳಿಸಲಾಗಿದೆ ಅಂದ್ರೆ 165ನೇ ವಿಧಿ. ಹಾಗಾದ್ರೆ ಪ್ರಸ್ತುತ ನಮ್ಮ ರಾಜ್ಯದ ಅಟಾರ್ನಿ ಜನರಲ್ ಯಾರಿದ್ದಾರೆ? ವೇಣುಗೋಪಾಲ್ ಅಲ್ಲ.
ಪ್ರಭುಲಿಂಗ ನವದಗಿ.